ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚ್ಕು ಚೇತನ್. ಮತ್ತೊಂದು ಹೊಸ ಸಂದರ್ಶನ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿ ಆಗ್ಬೇಕಂತ ಬಂದಿನಿ. ಅಂಡ್ ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದ ವಿಷಯವನ್ನ ತಗೊಂಡು ಬಂದೀವಿ. ಆ ವಿಶೇಷವಾದ ವಿಷಯ ಏನು ಅನ್ನೋಕ್ಕೂ ಮುಂಚೆ ನಾವಿವತ್ತು ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತರಿಗೆ ವಂದನೆಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಅವರಿಗೆ ಸಮರ್ಪಿಸುತ್ತಾ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನ ಮಾಡಿಕೊಡ್ತೀನಿ. ಅವರು ಹುಕ್ಕೇರಿ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ RB ನಾಯ್ಕರ್ ಸರ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇಂದು ಅವರು ನಮ್ಮೂರ ಬಾನುಲಿ ಸ್ಟುಡಿಯೋದಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಚೇತನ್. ವೆಲ್ ಸರ್, ನಾವಿವತ್ತು ಒಂದು ವಿಶೇಷವಾದಂತಹ ಒಂದು ವಿಷಯವನ್ನ ನಮ್ಮ ರೈತರಿಗೆ, ಅದ್ರ ಜೊತೆಗೆ ನಮ್ಮ ಕೇಳುಗರಿಗೂ ತಿಳಿಸ್ಕೊಡ್ಬೇಕಂತ ಬಂದಿವಿ ಸರ್. ಮುಖ್ಯವಾಗಿ ರೈತರು ತಮ್ಮ ವ್ಯವಸಾಯದಲ್ಲಿ ಮಗ್ನರಾಗಿರ್ತಾರೆ. ಅದರಲ್ಲಿ ಕೆಲವೊಂದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ಅದು ಕೆಲವೊಬ್ಬರಿಗೆ ಅರಿವಿರೋದಿಲ್ಲ. ಸೊ ಅದರಲ್ಲಿ ಒಂದಾದಂತಹ ಯೂರಿಯಾ ರಸಗೊಬ್ಬರದ ಅತಿಯಾದ ಬಳಕೆಯಿಂದ ಆಗುವಂತಹ ಪರಿಣಾಮಗಳು, ಅದರಲ್ಲೂ ದುಷ್ಪರಿಣಾಮಗಳು ಯಾವ ರೀತಿ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಬಹುದು ಅಥವಾ ಬೆಳೆಗಳ ಮೇಲೆ ಆಗಿರಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಒಂದು ಡಿಸ್ಕಸ್ ಮಾಡೋಕಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಮೊದಲಿಗೆ ಈ ಒಂದು ವಿಷಯದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು ಸರ್. ಖಂಡಿತ ಚೇತನ್, ನೀವು ಹೇಳ್ದಂಗ ತಿತ್ಲಾಗಿ ರೈತರು ಈ ಯೂರಿಯಾ ರಸಗೊಬ್ಬರವನ್ನ ಬಹಳ ಅತಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಚೇತನ್. ಯಾಕಪ್ಪ ಅಂತ ಇದ್ರ ಬಹಳಷ್ಟು ಹಲವಾರು ಕಾರಣಗಳದಾವ. ಎಲ್ಲಾ ರೈತರು ಇದನ್ನ ಮಾಡ್ತಾರಂತ ನಾ ಹೇಳುದಿಲ್ಲ. ಎಷ್ಟೋ ಜನ ರೈತರು ಸಾವಯವ ಕೃಷಿ ಮಾಡ್ತಾರ, ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿ ಮಾಡಕತ್ತಾರ. ಅವ್ರು ಯಾರು ರಸಗೊಬ್ಬರನು ಉಪಯೋಗ ಮಾಡೋದಿಲ್ಲ. ಮತ್ತೊಂದಿಷ್ಟು ಜನ ರೈತರು ಯೂರಿಯಾವನ್ನು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಅದಕ್ಕೆ ನಾವು ಪ್ರಿಸಿಷನ್ ಫಾರ್ಮಿಂಗ್ ಅಂತೀವಿ. ಅವರು ಸಹಿತ ಅತಿಯಾಗಿ ಬಳಸೋದಿಲ್ಲ. ಆದ್ರೆ ಮೆಜಾರಿಟಿ ಆಫ್ ಫಾರ್ಮರ್ಸ್ ಅಂದ್ರೆ ಬಹಳಷ್ಟು ಜನ ರೈತರು ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ. ಅದು ಗೊತ್ತಿಲ್ಲದೆ ಗೊತ್ತಿಲ್ಲ, ಬಟ್ ಅತಿಯಾಗಿ ಬಳಸ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ನಂದು ಒಂದು ಹೇಳ್ಬೇಕಂದ್ರೆ ಸರ್, ಈಗ ರೈತರಿಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಇರಬಹುದು ಅನಿಸ್ತದೆ. ಅತಿಯಾಗಿ ಬಳಸೋದ್ರಿಂದ ಅತಿಯಾಗಿ ನಮಗೆ ಬೆಳೆ ಒಂದು ಸಿಗ್ತದ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಫಲ ಸಿಗ್ತದ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ನೀವೇನ್ ಹೇಳ್ತೀರಿ ಸರ್? ಹೌದು ಚೇತನ್, ಅದು ಒಂದು ಇರ್ತದೆ. ನಾ ಅದಕ್ಕಿಂತ ಮೊದಲು ಒಂದು ಹೇಳ್ತೇನೆ. ಅಂದ್ರೆ ನಾವು ಕ್ಷೇತ್ರ ಮಟ್ಟದೊಳಗೆ ನಾವು ಏನು ತಿರುಗಾಡ್ತಿರ್ತೀವಲ್ಲ, ಅಲ್ಲಿ ನಾವು ರೈತರನ್ನ ಭೇಟಿ ಮಾಡಿ ಪರಿಶೀಲನೆ ಮಾಡಿದಾಗ ಈಗ ಒಂದು ಉದಾಹರಣೆ ನಾ ಕೊಡ್ತೇನೆ. ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಕಬ್ಬು ಅತ್ಯಂತ ಪ್ರಮುಖವಾದ ಬೆಳೆ. ಆ ಬೆಳೆಗೆ ವಿಜ್ಞಾನಿಗಳು ಶಿಫಾರಸು ಮಾಡಿದ್ದು ಎಷ್ಟಪ್ಪ ಅಂತಂತಂದ್ರೆ, ಆ ಬೆಳೆಗೆ ಒಟ್ಟು 6 ಚೀಲ ಯೂರಿಯಾವನ್ನ ಬಳಸಬೇಕು ಅಂತ ಅವ್ರು ಹೇಳಿರ್ತಾರೆ, ಶಿಫಾರಸು ಮಾಡ್ಯಾರ. ಬಟ್ ನಮ್ಮ ರೈತರು ಆದ್ರೆ ಅದನ್ನ 10 ರಿಂದ 15 ಚೀಲಗಳಷ್ಟು ಯೂರಿಯಾನ ಉಪಯೋಗ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಫರಕ್ ನೋಡ್ರಿ. 6 ಚೀಲಲ್ಲಿ 10 ರಿಂದ 15 ಬ್ಯಾಗಲ್ಲಿ. ಸೊ ಈ ತರ ಅವರು ಒಂಥರ ಬೇಕಾಬಿಟ್ಟಿಯಾಗಿ ಯೂರಿಯಾವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಲ್ಲಿ ಅತಿಯಾಗಿ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯೂರಿಯಾವನ್ನು ಬಳಸ್ತಾ ಇದ್ದಾರೆ. ಅಂದ್ರೆ ಇದು ಯಾಕೆ ಸರ್? ಅಂದ್ರೆ ಈಗ ಬೆಳೆ ಬರೋದಕ್ಕಂತ ನಾನು ಒಂದು ಹೇಳಿದ್ನಿ, ಅದೇ ರೀತಿ ಮತ್ತೇನಾದ್ರು ಬೇರೆ ಕಾರಣಗಳದಾವ ಅಂದ್ರೆ ಅತಿಯಾಗಿ ಬಳಸಕ್ಕೆ ಕಾರಣಗಳು ಅಂತಂದ್ರೆ? ಒಳ್ಳೆ ಪ್ರಶ್ನೆ ಚೇತನ್, ಹೇಳ್ತೇನೆ ಒಂದೊಂದು. ಈಗ ರೈತರು ಯಾಕಪ್ಪ ಈ ತರ ಅತಿಯಾಗಿ ಬಳಸ್ತಾ ಇದ್ದಾರೆ ಅಂತಂದ್ರೆ, ಅದರಲ್ಲಿ ಮುಖ್ಯವಾದದ್ದು ಕಾರಣ ಏನಂತಂದ್ರೆ, ಈ ಸಾರಜನಕವನ್ನ ಹೆಚ್ಚು ಒಳಗೊಂಡಿರ್ತಕ್ಕಂಥ ಯಾವುದಾದ್ರೂ ರಾಸಾಯನಿಕ ಗೊಬ್ಬರ ಇದ್ರೆ ಅದು ಯೂರಿಯಾ. ಇದಕ್ಕಿಂತ ಮೊದಲು ನಿಮ್ಗೆ ಸಾರಜನಕದ ಪೋಷಕಾಂಶದ ಬಗ್ಗೆ 1 ನಿಮಿಷದಲ್ಲಿ ಅದರ ಮಹತ್ವದ ಬಗ್ಗೆ, ಯಾಕಂದ್ರೆ ನಮ್ಮ ರೈತರಿಗೆ ಇದ್ರ ಬಗ್ಗೆ ತಿಳಿಬೇಕು. ಮಣ್ಣಿಗೆ ಎಷ್ಟು ಸಾರಜನಕ ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಬೇಕು ಸರ್, ಅದ್ರ ಬಗ್ಗೆ. ಹೌದು ಚೇತನ್, ನೋಡ್ರಿ, ಸಾರಜನಕ ಅನ್ನೋದು ಏನೈತಲ್ಲ, ಇದು ಅತ್ಯಂತ ಪ್ರಮುಖವಾದಂತ ಒಂದು ಪೋಷಕಾಂಶ. ಇದು ಬರೀ ಸಸ್ಯಕ್ಕೆ ಅಷ್ಟ ಅಲ್ಲ, ನಮ್ಮ ಪ್ರಾಣಿಗಳಿಗೆ, ಮನುಷ್ಯರಿಗೆ, ಇತರೆ ಎಲ್ಲ ಜೀವಿಗಳಿಗೂ ಸಾರಜನಕ ಅತ್ಯಂತ ಅವಶ್ಯ. ಯಾಕಪ್ಪ ಅಂತಂತಂದ್ರೆ, ಈ ಸಾರಜನಕ ಇಲ್ಲದೆ ಪ್ರೋಟೀನ್ಗಳಾಗೋದಿಲ್ಲ. ನಿಮಗೆ ಗೊತ್ತೈತಿ ಪ್ರೋಟೀನ್ ಎಷ್ಟು ಮಹತ್ವ. ಅದೇ ರೀತಿ ಎಂಜೈಮ್ಗಳು ಅಂತ ಇರ್ತಾವೆ ನಮ್ಮ ಜೀವ ರಾಸಾಯನಿಕ ಕ್ರಿಯೆಯಲ್ಲಿ. ಆ ಎಂಜೈಮ್ಗಳು ಸಹಿತ ಸಾರಜನಕ ಇರದೇ ಇದ್ರೆ ಆಗೋದಿಲ್ಲ.
ಅದೇ ರೀತಿ ನಿಮ್ಗೆ DNA RNA ಅಂತ ಗೊತ್ತೈತಿ. DNA ಅವು ನಮ್ಮ ವಂಶವಾಹಿನಿಗಳಲ್ಲಿ ಇರ್ತಾವ. ಅವು ಸಹಿತ ಅವುಗಳ ಆಗಲಿಕ್ಕೂ ಸಹಿತ ಸಾರಜನಕ ಬೇಕೇ ಬೇಕು. ಇದು ಅಲ್ಲದೆ ನಮ್ಮ ಸಸ್ಯಗಳಲ್ಲಿ ನಿಮಗೆ ಕ್ಲೋರೋಫಿಲ್ ಅಂತ ನೀವು ನೋಡಿದಿರಿ. ಅದಕ್ಕೆ ನಾವು ಕನ್ನಡದೊಳಗೆ ಪತ್ರಹರಿತ್ತು ಅಂತ ಹೇಳ್ತೀವಿ. ಈ ಪತ್ರಹರಿತ್ತು ತಯಾರಾಗಬೇಕಾದ್ರೆ ಸಾರಜನಕ ಬೇಕೇ ಬೇಕು. ನಿಮ್ಗೆ ಗೊತ್ತಿದೆ, ಪತ್ರಹರಿತ್ತು ಇರದೇ ಇದ್ರೆ ನಮ್ಮ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ, ಅಂದ್ರೆ ಫೋಟೋಸಿಂಥೆಸಿಸ್ ಆಗೋದಿಲ್ಲ. ಫೋಟೋಸಿಂಥೆಸಿಸ್ ಆಗದೇ ಇದ್ರೆ ನಮಗೆ ಗ್ಲೂಕೋಸ್ ಸಿಗೋದಿಲ್ಲ. ನಮಗೆಲ್ಲ ಸಸ್ಯ ತಯಾರು ಮಾಡಿ ನಮಗೂ ಸಹಿತ ಕೊಡ್ತಿರ್ತೈತಿ, ಅದು ಆಗೋದಿಲ್ಲ. ಸೊ ಇಷ್ಟೊಂದು ಮಹತ್ವ ಇರತಕ್ಕಂಥ ಸಾರಜನಕ ಸಸ್ಯಗಳಿಗೂ ಬೇಕು, ಪ್ರಾಣಿಗಳಿಗೂ ಬೇಕು, ಮನುಷ್ಯರಿಗೂ ಬೇಕು. ಅದಕ್ಕೆ ಈ ಸಾರಜನಕವನ್ನು ನಾವು ಬೆಳೆಗೆ ಕೊಡಬೇಕಾದ್ರೆ ಯಾವುದು ಹೆಚ್ಚಿದೆ ಅದನ್ನ ರೈತರು ಉಪಯೋಗ ಮಾಡ್ತಾರೆ. ಈಗ ಯೂರಿಯಾ ಗೊಬ್ಬರದೊಳಗೆ 46% ಸಾರಜನಕ ಐತಿ. ಅಂದ್ರೆ 100 kg ಯೂರಿಯಾ ಹಾಕಿದಾಗ 46 kg ಇದು ಸಾರಜನಕ ಅವ್ರಿಗೆ ಸಿಗುತ್ತದೆ. ಅಂದ್ರೆ ಇದರಲ್ಲಿರ್ತಕ್ಕಂಥ ಸಾರಜನಕದಷ್ಟು ಮತ್ತೆ ಯಾವುದ್ರಾಗೂ ಇಲ್ಲ. ಹಿಂಗಾಗಿ ಇದೊಂದು ಕಾರಣ ಅವರು ಇದನ್ನ ಬಳಸೋದಕ್ಕೆ. ಇನ್ನು ಎರಡನೇದ್ದು, ಇದರ ದರ ಭಾಳ ಕಡಿಮೆ ರೀ. ನಿಜವಾಗಿ ಹೇಳ್ಬೇಕಂದ್ರೆ ಇದರದ್ದು ಉತ್ಪಾದನೆ ವೆಚ್ಚ ಭಾಳ ಐತ್ರಿ ಯೂರಿಯಾ ತಯಾರು ಮಾಡೋದು. ಆದ್ರೆ ನಮ್ಮ ಸರ್ಕಾರ ಅದಕ್ಕೆ ಏನ್ ಮಾಡಾಕತ್ತೈತಿ, ಸಬ್ಸಿಡಿ ಕೊಡಾಕತ್ತೈತಿ, ಸಹಾಯಧನ ಕೊಡಾಕತ್ತೈತಿ. ಅಂದ್ಕೂಲೇನ ಇದು ರೈತರಿಗೆ ಭಾಳ ಅಗ್ಗ ದರದಲ್ಲಿ ಸಿಗ್ತಾ ಇದೆ. ಇದು ಒಂದು ಕಾರಣ ಅವ್ರು ಹೆಚ್ಚು ಉಪಯೋಗ ಮಾಡಲಿ. ಅಂದ್ರೆ ಅಗ್ಗದ ದರದಲ್ಲಿ ಹೆಚ್ಚಿನ ಸಾರಜನಕ ಒಳಗೊಂಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ, ಈ ಯೂರಿಯಾ ನೀರಿನೊಳಗೆ ಅಗದಿ ಸುಲಭವಾಗಿ ಕರಗಿ ಅದು ಅಮೋನಿಯಾ ಮತ್ತು ನೈಟ್ರೇಟ್ ಆಗಿ ನಮ್ಮ ಬೆಳೆಗೆ ಬೇಗ ಸಿಕ್ಬಿಡ್ತೈತಿ. ಹಿಂಗಾಗಿ ಅವರಿಗೆ ಈ ಪರಿಣಾಮ, ಯೂರಿಯಾ ಹಾಕಿದ ಪರಿಣಾಮ ಬೇಗನೆ ಗೊತ್ತಾಗೋದ್ರಿಂದ ರೈತರಿಗೇನು ಇದನ್ನು ಹಾಕಿದ ಕೂಡಲೇ ನಮ್ಮ ಬೆಳೆ ಒಳ್ಳೇದಾಕೈತೆ ಅಂತೇಳಿ ಅವ್ರ ತಲೆ ಒಳಗೆ. ಸೊ ಇದು ಒಂದು ಕಾರಣ. ಇನ್ನು ನಾಲ್ಕನೇದ್ದು ಏನಪ್ಪಾ ಅಂತಂದ್ರೆ, ನಮ್ಮ ಸಾರಜನಕ ಒಳಗೊಂಡಿರ್ತಕ್ಕಂಥ ಇನ್ನೂ ಎಷ್ಟೋ ಗೊಬ್ಬರಗಳಿದಾವ್ರಿ. ಉದಾಹರಣೆಗೆ ಸಾವಯವ ಗೊಬ್ಬರ. ಈಗ ಇತ್ತಿತ್ತಲಾಗಿ ರೈತರು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡೋದು ಕಡಿಮೆ ಮಾಡಿಬಿಟ್ಟಾರೆ. ಅದೇ ರೀತಿ ಹಸಿರೆಲೆ ಗೊಬ್ಬರ ಇರ್ಬೋದು, ಎಲ್ಲೋ ಒಂದಿಷ್ಟು ಜನ ಅದನ್ನು ಹಸಿರೆಲೆ ಗೊಬ್ಬರ ಉಪಯೋಗ ಮಾಡತ್ತಾರ. ಅದೇ ರೀತಿ ಜೈವಿಕ ಗೊಬ್ಬರಗಳನ್ನು ಎಷ್ಟೋ ಜನ ಮಾಡೋದೇ ಇಲ್ಲ. ಈ ಇತರೆ ಮೂಲಗಳನ್ನು ರೈತರು ಕಡಿಮೆ ಮಾಡಿದ್ರಿಂದ, ಉಪಯೋಗ ಮಾಡೋದು ಕಡಿಮೆ ಮಾಡಿದ್ರಿಂದ ಅವರು ಸಂಪೂರ್ಣವಾಗಿ ಯೂರಿಯಾ ಗೊಬ್ಬರದ ಮೇಲೆ ಅವಲಂಬನ ಆಗಿಬಿಟ್ಟು ಇದೊಂದು ಕಾರಣ. ಇನ್ನು ಮುಂದಿನ ಕಾರಣ ಏನಪ್ಪಾ ಅಂತಂತಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ಕ್ಷೇತ್ರ ಹೆಚ್ಚಾಗೈತಿ, ಗೋವಿನ ಜೋಳದ ಕ್ಷೇತ್ರ ಹೆಚ್ಚಾಗೈತಿ. ಇವು ಎರಡೂ ಬೆಳೆಗಳು ಹೆಚ್ಚು ಸಾರಜನಕವನ್ನು ಬೇಡುವಂತ ಬೆಳೆಗಳು. ಹಿಂಗಾಗಿ ರೈತರು ಈ ಬೆಳೆಗಳಿಗೆ ಹೆಚ್ಚು ಹೋಗಿದ್ರಿಂದ ಸಾಮಾನ್ಯವಾಗಿ ನಮ್ಮ ಯೂರಿಯಾದ ಬೇಡಿಕೆ ಹೆಚ್ಚಾಗ್ಬಿಟ್ಟೆ. ಸೊ ಈ ಎಲ್ಲ ಕಾರಣಗಳಿಂದ ರೈತರು ಈ ಯೂರಿಯಾವನ್ನ ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದಾರೆ. ಸರ್, ಈಗ ನಮ್ಮ ಮಣ್ಣಿಗೆ ಬೇಕಾದಂತಹ ಒಂದು ಸಾರಜನಕದ ಪ್ರಮಾಣ ಎಷ್ಟಿರಬೇಕು ಮತ್ತು ಈಗ ಅತಿಯಾಗಿ ಎಷ್ಟು ಬಳಸಲಾಗ್ತಿದೆ ಸರ್ ರೈತರಿಂದ? ಅದೇ ಈಗ ನಾವು ಒಂದು ಉದಾಹರಣೆ ಹೇಳಿದ್ದೆ, ನಮ್ಮ ಕಬ್ಬಿಗೆ ಅಂದ್ರೆ ಇದು ಬೆಳೆವಾರು ಬೇರೆ ಬೇರೆ ಆಕತಿ. ಈಗ ಕಬ್ಬಿಗೆ ವಿಜ್ಞಾನಿಗಳು 1 ಎಕರೆಗೆ 6 ಚೀಲ, ಅಂದ್ರೆ 1 ಚೀಲ ಅಂದ್ರೆ 45 kg ಬ್ಯಾಗ್ ಇರ್ತೈತಿ, 6 ಚೀಲ ಉಪಯೋಗ ಮಾಡಬೇಕು ಅಂತ ಹೇಳ್ಯಾರ. ಅಂದ್ರೆ ಮೊದಲನೇಗೆ ನಾಟಿ ಮಾಡುವಾಗ 1 ಚೀಲ ಹಾಕಬೇಕು, ಆಮೇಲೆ 6 ವಾರಗಳ ನಂತರ 1.5 ಚೀಲ ಹಾಕಬೇಕು, ಆಮೇಲೆ 10 ವಾರ ಆದ ನಂತರ ಮತ್ತೆ 1.5 ಚೀಲ ಹಾಕಬೇಕು, ಆನಂತರ 14ನೇ ವಾರಕ್ಕೆ 2 ಚೀಲ ಹಾಕಬೇಕು. ಈ ತರ ಅದನ್ನ ಸ್ಪ್ಲಿಟ್ ಡೋಸಲ್ಲೇ ಹಾಕಬೇಕು ಅಂತ ಅವರು ಶಿಫಾರಸು ಮಾಡ್ಯಾರ. ಆದ್ರೆ ನಮ್ಮ ರೈತರು, ನಾ ಹೇಳಿದೆ ನಿಮಗೆ, 10 ರಿಂದ 15 ಬ್ಯಾಗನ್ನ, ಅದು ಎಲ್ಲಿವರೆಗೆ 200 ದಿನ ಕಬ್ಬು ವಾರ್ಷಿಕ ಬೆಳೆ, ಅದನ್ನು 200 ದಿನಗಳವರೆಗೆ ಹಾಕೋತ ಹೋಗಿರ್ತಾರೆ. ಈ ರೀತಿ ಅದು ಬೆಳೆ ವೈಸ್ ಬೇರೆ ಬೇರೆ ಇರ್ತೈತಿ. ಅಂದ್ರೆ ಬೆಳೆಗೆ ತಕ್ಕಂತೆ ನಮ್ಮ ಸಾರಜನಕದ ಒಂದು ಬೇಡಿಕೆ ವ್ಯತ್ಯಾಸ ಆಗೈತೆ. ಸರ್, ಇದ್ರ ಬಗ್ಗೆ ಒಂದು ನಮ್ಮ ರೈತರಿಗೆ ಅರಿವು ಬರ್ಬೇಕಂತಂದ್ರೆ, ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಅವ್ರು ತಿಳ್ಕೊಬೇಕಂದ್ರೆ ಯಾರನ್ನ ಭೇಟಿ ಆಗ್ಬೇಕು ಸರ್ ಅವರು? ರೈತರು ಈಗಾಗಲೇ ತಾವು ಹೇಳ್ದಂಗ ನಮ್ಮ ಇಲಾಖೆಯ ಅಧಿಕಾರಿಗಳನ್ನ, ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಅಥವಾ ವಿಜ್ಞಾನಿಗಳಿರ್ತಾರೆ, ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇರ್ತಾರೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರ್ತಾರೆ, ಅವರನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ಈ ಬಗ್ಗೆ ಎಷ್ಟು ಹಾಕಬೇಕು ಏನಿಲ್ಲ ಅಂತೇಳಿ ಅವ್ರು ತಿಳ್ಕೊಬಹುದು. ವೆಲ್ ಸರ್, ಅದಕ್ಕೇನಾದ್ರೂ ಸಹಾಯವಾಣಿ ಅಥವಾ ಏನಾದರೂ ದೂರವಾಣಿ ಸಂಖ್ಯೆಗಳಿದ್ರೆ ನಮ್ಮ ರೈತರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಹೇಳ್ಬೇಕು ಚೇತನ್, ನಮ್ಮ ಇಲಾಖೆಯ ವತಿಯಿಂದ ನಾವು ಪ್ರತಿ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅಂದ್ರೆ ಹೋಬಳಿ ವಾರು ಒಂದು ಕೃಷಿ ಸಂಜೀವಿನಿ ವಾಹನ ಅಂತ ಹೇಳಿ ಮಾಡಿದ್ದೇವೆ. ಈ ವಾಹನದಲ್ಲಿ ಒಬ್ರು ಡಿಪ್ಲೊಮಾ ಅಗ್ರಿ ಆದಂತ ಒಬ್ಬ ಟೆಕ್ನಿಷಿಯನ್ ಇರ್ತಾರೆ. ಆ ಟೆಕ್ನಿಷಿಯನ್ ಅಲ್ಲಿ ಮತ್ತೆ ನಂಬರು ಇದೆ. ಆ ನಂಬರಿಗೆ ರೈತರು ಫೋನ್ ಮಾಡಿದರೆ ಅಥವಾ ನಮ್ಮ ಇಲಾಖೆಯ ಯಾವುದೇ ಅಧಿಕಾರಿಗೆ ಫೋನ್ ಮಾಡಿದರೆ, ನಮ್ಮ ಹೊಲದೊಳಗೆ ಹಿಂಗಾಗಿದೆ, ಹಿಂಗೆಲ್ಲ, ಆಮೇಲೆ ನಮಗೆ ಇಂಥದ್ದೊಂದು ಶಿಫಾರಸು ಅಥವಾ ಮಾಹಿತಿ ಬೇಕಾಗಿದೆ ಅಂತ ಅವ್ರು ಫೋನ್ ಮಾಡಿದರೆ, ನಾವು ತಕ್ಷಣ ಆ ವಾಹನವನ್ನು ಅವರ ಹೊಲಕ್ಕೆ ಕಳಿಸ್ತೀವಿ. ಅಲ್ಲಿರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ, ಕೇಸ್ ಸ್ಟಡಿ ಮಾಡಿ ಅದೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾನೆ.
ಅವನಿಗೂ ಗೊತ್ತಾಗದೇ ಇದ್ದರೆ ಅವ ಅಲ್ಲೇ ಇಮಿಡಿಯೇಟ್ ಆಗಿ ಸ್ಥಳದಲ್ಲಿಯೇ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ರೈತರಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಅಂದ್ರೆ ಏನಾದರೂ ಇದು ಖರ್ಚಾಗತ್ತೆ ಸರ್ ಇದಕ್ಕೆ? ಇದಕ್ಕೆ ಯಾವುದೇ ರೀತಿಯ ಖರ್ಚಿಲ್ಲ. ಇದು ನಮ್ಮ ಸರ್ಕಾರ ಮಾಡಿರುವಂಥ ಒಂದು ಸೌಲಭ್ಯ. ಅದು ನಂಬರ್ ಹೇಳ್ಬೋದು ಸರ್? ಆ ಒಂದು ನಂಬರ್ ಯಾವುದಪ್ಪ ಅಂದ್ರೆ ದಯವಿಟ್ಟು ರೈತರು ಅದನ್ನು ಬರ್ಕೋಬೋದು. 180042535553. ಇನ್ನೊಮ್ಮೆ ಹೇಳ್ತೇನೆ, 180042535553. ಈ ನಂಬರ್ಗೆ ತಾವು ಸಂಪರ್ಕ ಮಾಡಿದರೆ ನಿಮ್ಮ ಏನಾದರೂ ಸಮಸ್ಯೆಯನ್ನು ಹೇಳಿದ್ರಪ್ಪ ಅಂದ್ರೆ ನಾವು ಆ ವಾಹನವನ್ನು ನಿಮ್ಮ ಒಂದು ಕ್ಷೇತ್ರಕ್ಕೆ ಕಳಿಸ್ತೀವಿ, ಹೊಲಕ್ಕೆ ಕಳಿಸ್ತೀವಿ. ಅಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು. ಅಥವಾ ಈ ನಂಬರ್ ಹತ್ತಲಿಲ್ಲಪ್ಪ ಅಂತಂದ್ರೆ ನೀವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ. ಆ ಕೃಷಿ ಅಧಿಕಾರಿಗಳನ್ನು ತಾವು ಸಂಪರ್ಕಿಸಿದರೆ ತಮ್ಮ ಸಮಸ್ಯೆಯನ್ನು ಅಲ್ಲಿ ಹೇಳ್ಕೊಂಡು. ಎಸ್ ಸರ್, ಖಂಡಿತವಾಗಿ ಎಲ್ಲ ನಮ್ಮ ರೈತ ಬಾಂಧವರು ಈ ಒಂದು ಸಂಖ್ಯೆಯನ್ನು ನೋಟ್ ಮಾಡಿಕೊಂಡು ಮತ್ತು ಅದು ಉಚಿತ ಅಂತ ಹೇಳ್ಯಾರ. ನಿಮಗೆ ಸಲಹೆಗಳು ಏನಾದರೂ ಬೇಕಾದರೆ ಕೃಷಿ ರಿಲೇಟೆಡು ನೀವು ದಯಮಾಡಿ ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತೀನಿ. ಓಕೆ ಸರ್, ಈಗ ಸಾರಜನಕದ ಬಗ್ಗೆ ಹೇಳಿದ್ರಿ. ಅದು ಅತಿಯಾಗಿ ನಾವು ಯೂರಿಯಾ ಬಳಸೋದ್ರಿಂದ ರೈತರಿಗೆ ಸಿಗೋದ್ರಿಂದ ಅದು ಮತ್ತು ಅದರ ದರ ಸಹ ಕಡಿಮೆ ಇರೋದ್ರಿಂದ ಅತಿಯಾಗಿ ಬಳಸಲಾಗ್ತಿದೆ ಅಂತ ಹೇಳಿದ್ರಿ. ಅದ್ರ ಮಾಹಿತಿಯನ್ನು ಎಲ್ಲಿ ಪಡ್ಕೋಬೇಕಂತನೂ ಸಹ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಅದೇ ರೀತಿ ಈ ಯೂರಿಯಾ ರಸಗೊಬ್ಬರ ಎಲ್ಲಿ ಮತ್ತು ಹೇಗೆ ತಯಾರಾಗತ್ತೆ ಸರ್ ಅದು? ಖಂಡಿತ ಹೇಳ್ತೇನೆ ಚೇತನ್. ಈ ನಮ್ಮ ಯೂರಿಯಾ ರಸಗೊಬ್ಬರವನ್ನು ಕೃತಕವಾಗಿ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಒಳಗೆ. ಮುಖ್ಯವಾಗಿ ನಮ್ಮ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ತಯಾರು ಮಾಡ್ತದೆ. ಭಾರತ ಬಿಟ್ಟರೆ ಚೀನಾ, ರಷ್ಯಾ, ಮಧ್ಯಪ್ರಾಚ್ಯ ದೇಶಗಳು ಮತ್ತು ಅಮೆರಿಕ ಇವು ಪ್ರಮುಖವಾದ ದೇಶಗಳು, ಯೂರಿಯಾವನ್ನು ತಯಾರು ಮಾಡ್ತಕ್ಕಂಥ ಪ್ರಮುಖವಾದ ದೇಶಗಳು. ಇನ್ನು ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಮಾಡ್ತಾರಪ್ಪ ಅಂತಂದ್ರೆ, ಒಂದು ತೆಲಂಗಾಣ, ಉತ್ತರ ಪ್ರದೇಶ, ಜಾರ್ಖಂಡ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ. ಇಲ್ಲಿ ಯೂರಿಯಾವನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು ಅದಾವ್ರಿ. ಇನ್ನು ಯೂರಿಯಾವನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಹೇಳ್ಬಿಡ್ತೇನೆ ಚೇತ. ನೋಡಿ, ಯೂರಿಯಾ ಇದು ಒಂದು ರಾಸಾಯನಿಕ, ಸಾರಜನಕವನ್ನು ಒಳಗೊಂಡಿರ್ತಕ್ಕಂಥ ರಾಸಾಯನಿಕ. ಇದನ್ನ ಫ್ಯಾಕ್ಟ್ರಿ ಒಳಗೆ ಅಮೋನಿಯಾ ಅಂತ ಒಂದು ನಿಮ್ಗೆ ಅನಿಲ ಇದೆ, ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತ ಒಂದು ಅನಿಲ ಇದೆ. ಈ ಎರಡೂ ಅನಿಲಗಳನ್ನು ಅತ್ಯಂತ ಹೆಚ್ಚಿನ ಶಾಖ ಮತ್ತು ಅತ್ಯಂತ ಹೆಚ್ಚಿನ ಒಂದು ಪ್ರೆಷರ್ ಅಥವಾ ಒತ್ತಡದಲ್ಲಿ ಈ ಎರಡೂ ಅನಿಲಗಳನ್ನು ಸಂಯೋಜನೆ ಮಾಡಿ ಯೂರಿಯಾವನ್ನು ತಯಾರು ಮಾಡ್ತಾರೆ. ಇದನ್ನು ತಯಾರು ಮಾಡಲಿಕ್ಕೆ ಭಾಳಷ್ಟು ಶಕ್ತಿ ಬೇಕಾಗುತ್ತೆ. ಅಂದರೆ ಈ ನೋಡ್ರಿ, ಇಷ್ಟೊಂದು ಶಾಖ, ಎಷ್ಟು ಶಾಖ ಇರಬೇಕು ಅಂತಂದ್ರೆ 170ರಿಂದ 190 ಡಿಗ್ರಿ ಸೆಂಟಿಗ್ರೇಡ್ ಶಾಖ ಇರಬೇಕು. ಆಮೇಲೆ ಒತ್ತಡ ಎಷ್ಟಿರ್ಬೇಕಂದ್ರೆ 150ರಿಂದ 250 ಬಾರ್ ಒತ್ತಡದಲ್ಲಿ ಈ ಎರಡೂ ಅನಿಲಗಳು ಸಂಯೋಜನೆಯಾಗಿ ಯೂರಿಯಾ ಅನ್ನುವಂಥ ರಾಸಾಯನಿಕ ಬರ್ತದೆ. ಸೊ ಈ ಒತ್ತಡ ಮತ್ತು ಶಾಖ ಕೊಡಲಿಕ್ಕೆ ಭಾಳಷ್ಟು ಅಗಾಧವಾದ ಶಕ್ತಿ ಬೇಕು. ಈ ಶಕ್ತಿಗಿನ 70% ಉತ್ಪಾದನಾ ವೆಚ್ಚ ಆಕತಿ ಈ ಶಕ್ತಿಗಾಗಿ. ಇನ್ನು ಈ ಅನಿಲ ಏನು ಬರ್ತದಲ್ಲ, ಅಮೋನಿಯಾ, ಇದನ್ನು ಪಡ್ಕೊಳ್ಳಿಕ್ಕೆ ನೈಸರ್ಗಿಕ ಅನಿಲನೇ ಬೇಕು. ನಿಮ್ಗೆ ಗೊತ್ತ, ಫಾಸಿಲ್ ಫ್ಯೂಲ್. ಎಲ್ಲಿ ಫಾಸಿಲ್ ಫ್ಯೂಲ್ ಜಾಸ್ತಿ ಇರ್ತದೆ ಆ ಫಾಸಿಲ್ ಫ್ಯೂಲಿಂದ ನಮ್ಮ ಅಮೋನಿಯಾವನ್ನು ಉತ್ಪಾದನೆ ಮಾಡ್ತಾರೆ. ಸೊ ಯೂರಿಯಾ ಉತ್ಪಾದನೆ ಮಾಡಲಿಕ್ಕೆ ಫಾಸಿಲ್ ಫ್ಯೂಲ್ ಬೇಕು ಮತ್ತು ಅಗಾಧ ಪ್ರಮಾಣದ ಶಕ್ತಿ ಬೇಕು. ಎಸ್ ಸರ್, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡ್ರಿ ಅಂತ ದಿನಪತ್ರಿಕೆಗಳಲ್ಲಾಗಿರ್ಬಹುದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎಲ್ಲ ನಾವು ನೋಡ್ತಿರ್ತೀವಿ. ಇದಕ್ಕೆ ನೀವು ಈಗಾಗಲೇ ಕೆಲವೊಂದು ಕಾರಣಗಳನ್ನು ಹೇಳಿದ್ರಿ. ಅದಕ್ಕೂ ಮೇಲೆ ಏನಾದರೂ ಅಂದರೆ ಇದು ಯಾಕೆ ಅಷ್ಟು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡಿಗೆ ಅಷ್ಟು ಹಾನಿಯನ್ನು ಮಾಡ್ತದೆ ಅನ್ನೋದ್ರ ಬಗ್ಗೆ ನೀವು ಕಾರಣಗಳನ್ನು ಹೇಳೋದಾದ್ರೆ ಸರ್? ಖಂಡಿತ ಚೇತನ್. ಈಗ ನಾವು ಒಂದೊಂದಾಗಿ ನೋಡ್ಕೋತ ಹೋಗೋಣ. ಯೂರಿಯಾದಿಂದ ಆಗುವಂಥ ಒಂದು ದುಷ್ಪರಿಣಾಮಗಳನ್ನು ಒಂದೊಂದಾಗಿ ನೋಡ್ಕೋತ ಹೋಗೋಣ. ಅದರಲ್ಲಿ ಮೊದಲನೇಕ ನಾವು ಈ ನಮ್ಮ ಬೆಳೆಗಳ ಮೇಲೆ ಯಾವ ಥರ ಇದು ದುಷ್ಪರಿಣಾಮ ಬೀರ್ತದೆ ನಮ್ಮ ಬೆಳೆಗಳ ಮೇಲೆ ನೋಡಿ ಚೇತನ್. ಒಂದು, ನಾವು ಭಾಳಷ್ಟು ಯೂರಿಯಾ ಹಾಕೋದ್ರಿಂದ ನಮ್ಮ ಬೆಳೆ ಏನೈತಲ್ಲ ಅತಿಯಾಗಿ ಬೆಳ್ಕೊಂತ ಹೋಗ್ಬಿಡ್ತೈತಿ. ಅಂದ್ರೆ ಅದಕ್ಕೆ ನಾವು ವೆಜಿಟೇಟಿವ್ ಗ್ರೋತ್ ಅಂತ, ಬರೇ ಬೆಳ್ಕೋಂತ ಹೋಗ್ಬಿಡೋದು. ಬೆಳ್ಕೊಂತ ಹೋಗೋದ್ರಿಂದ ಏನಕೈತಿ, ಇಳುವರಿ ಕಡಿಮೆ ಆಕೈತಿ. ಯಾಕಂದ್ರೆ ಕಾಳುಗಳ ಸಂಖ್ಯೆ ಕಡಿಮೆ ಆಕೈತಿ, ಕಾಯಿಗಳ ಸಂಖ್ಯೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಕೈತಿ. ನಂತರ ಇನ್ನೊಂದು ಏನಕೈತಿ, ಯೂರಿಯಾ ಭಾಳಷ್ಟು ಹಾಕೋದ್ರಿಂದ ಆ ಬೆಳೆಗಳ ಕಾಂಡ ಏನಿರ್ತೈತಲ್ಲ, ಸಸ್ಯದ ಕಾಂಡ ಮೃದು ಆಕೈತಿ. ಮೃದು ಆಗೋದ್ರಿಂದ ಸ್ವಲ್ಪ ಗಾಳಿ ಜೋರಾಗಿ ಬಿಟ್ಟರು ಸಾಕು, ಆ ಬೆಳೆ ಎಲ್ಲ ಕಡ್ಕೊಂಡು ಬಿದ್ದು ಬಿಡ್ತೈತಿ, ಮುರಿದು ಬಿದ್ದು ಬಿಡ್ತೈತಿ. ಸೊ ಇದಕ್ಕೆ ಲಾಜಿಂಗ್ ಅಂತ, ಇದು ಒಂದು ಪರಿಣಾಮ. ಇನ್ನು ಎರಡನೇದ್ದು ಆ ಡಿಲೇಡ್ ಮೆಚುರಿಟಿ ಅಂತ ಹೇಳ್ತೀವಿ. ಅಂದ್ರೆ ಆ ಬೆಳೆ, ಹತ್ತಿ ಅಂತ ಬೆಳೆಯೊಳಗೆ ನಾವು ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಏನಕೈತಿ, ಅದು ಹೂವು ಆಗೋದನ್ನ ಮರೆತು ಬಿಡ್ತೈತಿ. ಬರೀ ಬೆಳ್ಕೋತ ಹೋಗೋದು, ಹೂವು ಕಾಯಿ ಆಗೋದನ್ನ ಅದು ಮರೆತು ಬಿಡ್ತೈತಿ, ಬರೇ ಬೆಳ್ಕೋತ ಹೋಗ್ಬಿಡ್ತೈತಿ. ಇದರಿಂದ ಇಳುವರಿನೂ ಕಡಿಮೆ ಆಗ್ಬಿಡ್ತೈತಿ. ಇನ್ನು ನಾಲ್ಕನೇದು ಏನಕೈತಪ್ಪ ಅಂತಂದ್ರೆ, ಈ ನಮ್ಮ ಎಲೆಗಳು ಮತ್ತು ಕಾಂಡಗಳು ಮೃದು ಹಾಕೋರಿ ಯೂರಿಯಾ ಹೆಚ್ಚು ಹಾಕೋದ್ರಿಂದ. ಈ ಮೃದು ಆಗೋದ್ರಿಂದ ಏನಕೈತಿ, ಕೀಟಗಳು ರಸ ಹೀರೋದಕ್ಕೆ ಅನುಕೂಲ ಆಗಿಬಿಡ್ತೈತಿ. ಅಂದ್ರೆ ಕೀಟ ಮತ್ತು ರೋಗಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾ, ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ,
ನಮ್ಮ ಕಬ್ಬಿನೊಳಗೆ ಯಾರು ಯೂರಿಯಾ ಹೆಚ್ಚು ಉಪಯೋಗ ಮಾಡಿರ್ತಾರಲ್ಲ ಅಲ್ಲಿ ಉಲಿ ಅಫಿಡ್ ಅಂದ್ರೆ ಒಂದು ಬಿಳಿ ಉಣ್ಣೆ ಅಂತೇಳಿ ಬರ್ತದೆ, ಕಡೆ ನೋಡಿರ್ತೀವಿ ಸರ್, ಅದು ನೋಡಿರ್ಬೇಕಲ್ಲ. ಅದು ಬಿಳಿ ಉಣ್ಣೆ ಹೆಣ್ಣಿನ ಸಂಖ್ಯೆ ಜಾಸ್ತಿ ಆಗ್ತದೆ ಯಾರು ಯೂರಿಯಾ ಜಾಸ್ತಿ ಯೂಸ್ ಮಾಡಿರ್ತಾರೆ. ಅದೇ ರೀತಿ ಭತ್ತದೊಳಗೆ ಯಾವ ಯೂರಿಯಾ ಹೆಚ್ಚು ಮಾಡಿದಂಥ ರೈತರ ಹೊಲದೊಳಗೆ ಒಂದು ಕಂದು ಬಣ್ಣದ ಒಂದು ಇದು ಬರ್ತೈತ್ರಿ, ಬ್ರೌನ್ ಪ್ಲಾಂಟ್ ಹಾಪರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಅದು ಜಾಸ್ತಿ ಆಗತ್ತೆ. ಸಣ್ಣ ಪ್ರಮಾಣದ ಒಂದು ಹಾಪರ್ ಅಂತ ಇದಕ್ಕೆ, ಕಂದು ಬಣ್ಣದ ಒಂದು ಹುಳ. ಇದು ಏನ್ ಮಾಡ್ತೈತಿ ಅಲ್ಲಿ ಕಾಂಡದೊಳಗೆ ಏನ್ ನೀರು ನಿಂದಿರ್ಸಿರ್ತಾರಲ್ಲ, ನೀರು ಮತ್ತು ನೀರು ನಿಂದಿರ್ಸಿದ ಆದ ತಕ್ಷಣ ಆ ಕಾಂಡದೊಳಗಿಂದ ರಸ ಹೀರ್ತಿರ್ತೈತಿ. ಅದು ರಸ ಹೀರ್ಕೊಂತ ಅಲ್ಲಿ ಆ ಬೆಳೆಯನ್ನು ಎಲ್ಲ ಒಣಗಿಸಿ ಬಿಡ್ತೈತಿ. ಸೊ ಇಂಥ ಒಂದು ಕೀಟಗಳು 2 ಉದಾಹರಣೆ ಅಷ್ಟೇ ಹೇಳಿದೆ. ಇದೇ ರೀತಿ ರೋಗಗಳು ಜಾಸ್ತಿ ಆಕ್ಕವ, ಕೀಟಗಳು ರಸ ಹೀರುವ ಕೀಟಗಳು ಬೇರೆ ಬೇರೆ ಬೆಳೆಗಳಿಗೆ ಜಾಸ್ತಿ ಆಕ್ಕವ. ಸೊ ಇದು ನಮ್ಮ ಬೆಳೆಗಳ ಮೇಲೆ ಆಗುವಂತ ದುಷ್ಪರಿಣಾಮ. ಇನ್ನು ಮುಂದೆ ಹೇಳ್ಬೇಕಪ್ಪ ಅಂತಂದ್ರೆ ಮಣ್ಣು ಮತ್ತು ವಾತಾವರಣದ ಮೇಲೆ ಏನೇನು ದುಷ್ಪರಿಣಾಮ ಆಕ್ಕವ ಈ ನಮ್ಮ ಯೂರಿಯಾ ಹಾಕೋದ್ರಿಂದ. ಒಂದು ನಮ್ಮ ಮಣ್ಣಿನೊಳಗ ನಾವು ಯೂರಿಯಾ ಹಾಕಿದ ಕೂಡಲೇನ ಅದೇನಕತಿ ಅಮೋನಿಯಾ ಆಗಿ ಪರಿವರ್ತನೆ ಆಕತಿ. ಅಮೋನಿಯಾದಿಂದ ನೈಟ್ರೇಟ್ ಆಗಿ ಪರಿವರ್ತನೆ ಆಗತ್ತೆ. ಈ ಅಮೋನಿಯಾದ ಅಂಶ ಜಾಸ್ತಿ ಆದಾಗ ಮಣ್ಣಿನೊಳಗೆ ಬಹಳ ದೀರ್ಘಾವಧಿಯೊಳಗೆ ನಮ್ಮ ಮಣ್ಣು ಹುಳಿ ಆಕತ್ರಿ. ಹುಳಿ ಅಂದ್ರೆ ಗೊತ್ತೈತಿ, ಎಸಿಡಿಕ್. ನಮ್ಮ ಮಣ್ಣು ಯಾವಾಗಲೂ ನ್ಯೂಟ್ರಲ್ ಇರ್ಬೇಕು, ಅಂದ್ರೆ ತಟಸ್ಥ ಇರ್ಬೇಕು. ಅತ್ತ ಹುಳಿನೂ ಇರಬಾರ್ದು, ಕ್ಷಾರನೂ ಇರಬಾರ್ದು. ಆ ತಟಸ್ಥ ಮಣ್ಣಿನೊಳಗನ ನಮ್ಮ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಕತಿ. ಆಮೇಲೆ ಎಲ್ಲ ಪೋಷಕಾಂಶಗಳು ಸರಿಯಾಗಿ ನಮ್ಮ ಬೆಳೆಗೆ ಸಿಗ್ತಿರ್ತಾವೆ. ಈ ಮಣ್ಣು ಹುಳಿ ಆದ ತಕ್ಷಣ ಏನಕತಿ ಎಷ್ಟೋ ಸೂಕ್ಷ್ಮ ಜೀವಿಗಳು ಸಾಯ್ತಾವ, ಅವುಗಳ ಸಂಖ್ಯೆ ಕಡಿಮೆ. ಅದೇ ರೀತಿ ಬೇರೆ ಬೇರೆ ಪೋಷಕಾಂಶಗಳು ಏನಿರ್ತಾವಲ್ಲ ಅವು ಸಹಿತ ಸಸ್ಯಕ್ಕೆ ಲಭ್ಯ ಆಗೋದಿಲ್ಲ, ಅವು ಫಿಕ್ಸ್ ಆಗಿಬಿಡ್ತಾವ ಮಣ್ಣು. ಈ ಅಸಿಡಿಕ್ ಅಮೋನಿಯಾದಿಂದ ಇದನ್ನು ಆಗತ್ತಲ್ಲ ಸರ್, ಬೇರು ಸೆಳ್ಳುಗೊಳ್ತಾವ, ಬೇರಿನ ಒಂದು ಏನಂತಾರೆ ಶಕ್ತಿ ಕುಂತದ ಅಂತ ಹೇಳ್ತಾರೆ ಸರ್. ಅದು ಮುಂದೆ ಹೇಳ್ತೇನೆ ನಾನು. ಈಗ ಇದು ಒಂದು ಪರಿಣಾಮ ಯಾವುದು, ಅಮೋನಿಯಾದಿಂದ ಮಣ್ಣು ಹುಳಿ ಆಗುತ್ತೆ. ಹುಳಿ ಆಗೋದ್ರಿಂದ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ, ಪೋಷಕಾಂಶಗಳ ಲಭ್ಯತೆನೂ ಕಡಿಮೆ ಆಗಿಬಿಡುತ್ತೆ. ಇದು ಒಂದು. ಇನ್ನು ಎರಡನೇದ್ದು ಆ ಅಮೋನಿಯಾ ಇದ್ದದ್ದು ನೈಟ್ರೇಟ್ ಆಗಬೇಕು. ಅಂದ್ರೆ ನಮ್ಮ ಬೆಳೆ ಅಮೋನಿಯಾ ಅಥವಾ ನೈಟ್ರೇಟ್ ಫಾರ್ಮ್ ಅನ್ನಷ್ಟು ಹೀರ್ಕೋತೈತ್ರಿ. ನೀವು ಡೈರೆಕ್ಟ್ ನೀವು ಯೂರಿಯಾ ಹಾಕಿದ ಕೂಡಲೇ ಯೂರಿಯಾನ ಹೀರ್ಕೊಳ್ಳೋದಿಲ್ಲ, ಅದು ಅಮೋನಿಯಾ ಆಗಬೇಕು, ಅಮೋನಿಯಾ ಅಥವಾ ನೈಟ್ರೇಟ್ ಆಗಬೇಕು. ಈ 2 ಫಾರ್ಮ್ ಅನ್ನಷ್ಟು ಅದು ಹೀರ್ಕೋತೈತಿ. ಮುಂದೆ ನೈಟ್ರೇಟ್ ಆಗ್ತತಲ್ಲ, ಈ ಬೆಳೆ ಹೀರ್ಕೋತೈತಿ, ಉಳಿದದ್ದನ್ನು ಅಲ್ಲೇ ಬಿಟ್ಟಿರ್ತೈತಿ ನೈಟ್ರೇಟ್. ಆ ಉಳಿದಂತ ನೈಟ್ರೇಟ್ ಏನ್ ಮಾಡ್ತೈತ್ರಿ, ನೀರಿನೊಳಗೆ ಕರಗ್ತದ, ಕರಿಗಿ ನಮ್ಮ ಅಂತರ್ಜಲವನ್ನು ಸೇರ್ತದೆ. ಅಂದ್ರೆ ಅಂತರ್ಜಲದೊಳಗೆ ನಮ್ಮ ನೈಟ್ರೇಟ್ ಕೂಡ್ಕೊಂಡು ಆ ನೀರಿನ ಮಾಲಿನ್ಯಕ್ಕೆ ಕಾರಣ. ಇನ್ನು ಮುಂದಿನ ಒಂದು ಪರಿಣಾಮ ಪರಿಸರದ ಮೇಲೆ ಏನಪ್ಪಾ ಅಂತಂದ್ರ, ಈ ಹರಿಯುವ ನೀರು ಇರ್ತೈತಿ, ಹೌದಾ, ಆ ಹರಿಯುವ ನೀರಿನಲ್ಲಿ ಸಹಿತ ಈ ನೈಟ್ರೇಟ್ ಕರಿಗೆ ನಮ್ಮ ಹಳ್ಳ, ಹೊಳಿ, ಕೆರೆ, ಸರೋವರ ಇಂಥ ನೀರಿನ ಮೂಲಗಳನ್ನು ಕಲುಷಿತ. ಅದನ್ನ ಸೇರ್ಕೊಂಡ್ ಕೂಡಲೇ ಏನಕತ್ತೆ ಅಂತಂದ್ರ ಅಲ್ಲಿ ಈ ಸಾರಜನಕದ ಅಂಶ ಜಾಸ್ತಿ ಆದ ಕೂಡಲೇನ ಅಲ್ಲಿರ್ತಕ್ಕಂಥ ಜಲ ಸಸ್ಯಗಳು ಇರ್ತಾವ, ಜಲ ಸಸ್ಯಗಳಿರ್ಬೋದು, ಪಾಚಿಗಳಿರ್ಬೋದು, ಅವು ಹುಲಸಾಗಿ ಬೆಳೆದು ಬಿಡ್ತಾವ್ರಿ ಆ ನೀರಿನ ಮೇಲೆ. ಅವು ನೀರಿನ ಮೇಲೆ ಎಲ್ಲ ಹಬ್ಬಕೊಂಡ್ ಕೂಡಲೇನ ಆ ನೀರಿನೊಳಗಿರ್ತಕ್ಕಂಥ ಜಲಚರಗಳಿರ್ತಾವ. ಅಂದ್ರೆ ಉದಾಹರಣೆಗೆ ಮೀನು, ಅವಕ್ಕೆ ಆಮ್ಲಜನಕ ಸಿಗೋದಿಲ್ಲ. ಈ ಆಮ್ಲಜನಕ ಸಿಗದೇ ಇದ್ದದ್ದಕ್ಕೆ ಆ ಜಲಚರಿಗೆಲ್ಲ ತೊಂದರೆ ಆಕೈತೆ. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಏನಂತೇವೆ ಅಂದ್ರೆ ಯೂಟ್ರೋಪಿಕೇಶನ್ ಅಂತೇವೆ. ಇದು ಸಹಿತ ಈ ಒಂದು ನೈಟ್ರೇಟ್ ಇಂದ ಆಗುವಂತ ಪರಿಣಾಮ. ಇನ್ನು ಯೂರಿಯಾ ರಸಗೊಬ್ಬರದಿಂದ ನೈಟ್ರಸ್ ಆಕ್ಸೈಡ್ ಅಂತೇಳಿ ಒಂದು ಗ್ಯಾಸ್ ಬಿಡುಗಡೆ ಆಗುತ್ತೆ ಮಣ್ಣಿನಿಂದ. ಆ ನೈಟ್ರಸ್ ಆಕ್ಸೈಡು ಒಂದು ಗ್ರೀನ್ ಹೌಸ್ ಗ್ಯಾಸ್ ಅದು, ಅಂದ್ರೆ ಹಸಿರು ಮನೆ ಉತ್ಪಾದನೆ ಮಾಡುವಂತ ಹೆಚ್ಚಿಸುವಂತ ಒಂದು ನೈಟ್ರಸ್ ಆಕ್ಸೈಡ್ ಗ್ಯಾಸ್. ಸೊ ಇದರಿಂದ ನಮ್ಮ ಗ್ರೀನ್ ಹೌಸ್ ಇಫೆಕ್ಟ್ ಹೆಚ್ಚಾಗಿ ಭೂಮಿಯ ಉಷ್ಣತೆ ಜಾಸ್ತಿ. ನಂತರ ಮಣ್ಣಿನೊಳಗ ಈ ತೇವಾಂಶ ಕಡಿಮೆ ಇದ್ದಾಗ, ಅಂದ್ರೆ ಯೂರಿಯಾ ಹಾಕ್ತಾರ, ಅದು ಅಮೋನಿಯಾ ಆಗಿ ಪರಿವರ್ತನೆ ಆಕತಿ. ತೇವಾಂಶ ಇದ್ದಾಗ ಅದು ಬೆಳೆಗೆ ಸಿಗ್ತಿರ್ತೈತಿ. ಮುಂದೆ ಒಂದಿಷ್ಟು ದಿನ ಅದು ಬಿಟ್ಟ ಮೇಲೆ ತೇವಾಂಶ ಕಡಿಮೆ ಆಗ್ತದೆ, ಆ ಮಣ್ಣೆಲ್ಲ ಒಣಗ್ತದೆ. ಒಣಗಿದ ಕೂಡಲೇ ಇದು ಅಮೋನಿಯಾ ಅಲ್ಲಿ ಹಿಡಿದಿಟ್ಕೊಳ್ಳೋದಿಲ್ಲ, ನಮ್ಮ ಮಣ್ಣು ಅದನ್ನು ಹಿಡಿದಿಟ್ಕೊಳ್ಳೋದಿಲ್ಲ, ಅದು ಗಾಳಿಯಾಗಿ ವಾತಾವರಣ ಸೇರಿಬಿಡ್ತೈತಿ, ಯಾವುದು ಅಮೋನಿಯಾ. ಅಂದ್ರೆ ಯಾವ ಹೊಲದಲ್ಲಿ ಯೂರಿಯಾ ಜಾಸ್ತಿ ಹಾಕಿರ್ತಾರ ಅವರ ಹೊಲದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಗಾಳಿ ಒಳಗೆ ಅಮೋನಿಯಾ ತುಂಬಿಕೊಂಡಿರ್ತೈತಿ. ಈ ಅಮೋನಿಯಾ ತುಂಬಿಕೊಳ್ಳೋದ್ರಿಂದ ಇದು ಮುಂದೆ ಅದನ್ನು ಯಾರು ಉಸಿರಾಡ್ತಾರಲ್ಲ ಅವರಿಗೆ ಆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಇನ್ನು ನೆಕ್ಸ್ಟ್, ಈ ಮಣ್ಣಿನೊಳಗೆ ಅತಿಯಾದ ಸಾರಜನಕ ಇರೋದ್ರಿಂದ, ಅಂದ್ರೆ ಭಾಳ ಯೂರಿಯಾ ಹಾಕೋದ್ರಿಂದ ಸಾರಜನಕ ಜಾಸ್ತಿ ಆಗುತ್ತೆ, ನೈಟ್ರೇಟ್ ಅಂಶ ಭಾಳ ಇರ್ತೈತಿ. ಇದನ್ನ ನಮ್ಮ ಸೂಕ್ಷ್ಮಾಣು ಜೀವಿಗಳು ಉಪಯೋಗ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳು ಏನಿರ್ತಾವಲ್ಲ ಅವನ್ನ ಬೇಗ ಬೇಗ ಅದನ್ನ ವಿಘಟನೆ ಮಾಡಿ, ಅಂದ್ರೆ ಡಿಕಾಂಪೋಸ್ ಮಾಡಿ ಇರ್ತಕ್ಕಂಥ ಎಲ್ಲ ಸಾವಯವ ಇಂಗಾಲವನ್ನ ಕಾರ್ಬನ್ ಡೈಆಕ್ಸೈಡ್ ಆಗಿ ಅನಿಲವಾಗಿ ಕಳಿಸಿಬಿಡ್ತಾವ ಮ್ಯಾಲ ವಾತಾವರಣ. ಅಂದ್ರೆ ನಮ್ಮ ಮಣ್ಣಿನೊಳಗ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗ್ಬಿಡ್ತೈತಿ. ಸಾವಯವ ಇಂಗಾಲ ಮಣ್ಣಿಗೆ ಬಹಳ ಮುಖ್ಯ.
ಅದನ್ನು ನಾವು ಈ ಯೂರಿಯಾ ಹೆಚ್ಚು ಹಾಕೋದ್ರಿಂದ ಏನಕ್ಕೈತಿ, ನಮ್ಮ ಸೂಕ್ಷ್ಮ ಜೀವಿಗಳು ಅದನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಮಾಡಿ ವಾತಾವರಣಕ್ಕೆ ಸೇರಿಸ್ಬಿಡ್ತಾವೆ. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಪ್ರೈಮಿಂಗ್ ಇಫೆಕ್ಟ್ ಅಂತ ಹೇಳ್ತೀವಿ. ಇದು ಒಂದಾಕೈತಿ. ಇನ್ನು ಮುಂದಿನ ಪರಿಣಾಮ ಏನಪ್ಪ ಅಂದ್ರೆ ವಾತಾವರಣದ ಮೇಲೆ ಮಣ್ಣಿನ ರಚನೆ ಹಾಳಾಕೈತಿ. ಮಣ್ಣಿನ ಮೇಲೆ ಇದು ಮಣ್ಣಿನ ರಚನೆ ಹಾಳಾಗೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ರಂಧ್ರಗಳ ಸಂಖ್ಯೆ ಕಡಿಮೆ ಆಗಿ ನೀರು ಹಿಡಿದಿಟ್ಟುಕೊಳ್ಳೋ ಸಂಖ್ಯೆ ಕಡಿಮೆ ಆಕೈತಿ, ಪ್ರಮಾಣ ಕಡಿಮೆ ಆಕೈತಿ. ಆಮೇಲೆ ಗಾಳಿಯ ಪ್ರಮಾಣ ಕಡಿಮೆ ಆಕೈತಿ ಮಣ್ಣಿನೊಳಗೆ. ಇದರಿಂದ ಆ ಮಣ್ಣು ಭಾಳ ಹಾರ್ಡ್, ನಾವು ಅಂಥ ಮಣ್ಣಿನೊಳಗೆ ಹೋಗಿ ನೀವು ಅಡ್ಡಾಡಿದ್ರೆ ಭಾಳ ಹಾರ್ಡ್ ಆಗಿ ಇರ್ತದೆ. ಸೊ ಆ ಮಣ್ಣಿನ ಒಂದು ರಚನೆ ಹಾಳಾಗೋದ್ರಿಂದ ನಾವು ನಮ್ಮ ಬೆಳೆಗೆ ಅದು ಪರಿಣಾಮ ಬೀರ್ತದೆ ಬೆಳೆ ತಕ್ಕೊಳ್ಳಿಕ್ಕೆ. ಆಮೇಲೆ ಇದು ನಮ್ಮ ಮಣ್ಣು ಮತ್ತು ವಾತಾವರಣದ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ ಚೇತನ್. ಎಸ್ ಸರ್, ಇದನ್ನೆಲ್ಲ ಕೇಳಿದಾಗ ನನಗನ್ಸಿದೆ ಸರ್, ಈಗ ಅಂದ್ರೆ ನಾವು ಕೆಲವೊಬ್ರು ರೈತರು ಹೇಳೋದನ್ನ ಕೇಳಿರ್ತೀವಿ, ನಮ್ಮ ಹೊಲಕ್ಕೆ ನಾ ಹಾಕತ್ತೀನಿ, ಇದರಿಂದ ಯಾರಿಗೇನು ಹಾನಿ ಆಗ್ತದ, ಏನ್ರ ನಷ್ಟ ಆದ್ರೂ ನನಗಾಗ್ಲಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾರೆ. ಬಟ್ ನೀವು ಹೇಳೋದ್ರಿಂದ ಕಂಪಲ್ಸರಿ ಕೇಳ್ಬೇಕಂತ ನಾನು ಹೇಳ್ತೀನಿ. ಮತ್ತೆ ಕೇಳುಗರು ಯಾರು ಕೇಳತ್ತೀರಿ, ನಿಮ್ಮ ಮನೆಯಲ್ಲಿ ಯಾರಾದರೂ ರೈತರು ಇದ್ರೆ ಅವ್ರಿಗೂ ಸಹ ತಿಳಿಸ್ರಿ, ಮತ್ತು ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ತಿಳಿಸ್ರಿ. ಇದು ಕೇವಲ ಅಂದರೆ ರೈತರು ತಮ್ಮ ಜಮೀನಿಗೆ ಹಾಕುವ ಯೂರಿಯಾಯಿಂದ ಅವರಿಗಷ್ಟೇ ಅಲ್ಲದೆ ಇಡೀ ವಾತಾವರಣಕ್ಕೆ, ಇಡೀ ಮಾನವ ಕುಲಕ್ಕೆ, ಇಡೀ ಬೇರೆ ಜೀವಿಗಳಿಗೂ ಇದು ಒಂದು ದುಷ್ಪರಿಣಾಮವನ್ನು ಮಾಡ್ಲಿಕ್ಕತ್ತದಂತ ಸರ್. ತಮ್ಮ ಬೆಳೆಗೂ ಸಹಿತ ಮೊದಲಿಗೆ ಅಲ್ಲಿ ಸರ್, ಮೊದಲಿಗೆ ಅಲ್ಲಿ ಆಗಿ ಅಲ್ಲಿಂದ ಶುರುವಾಗಿ ಅದು ಇಡೀ ವಾತಾವರಣವನ್ನ ಕಲುಷಿತ ಮಾಡ್ಲಿಕ್ಕೆ. ಇಷ್ಟ ಅಲ್ಲ ಚೇತನ, ಇನ್ನೂ ಒಂದು ಹೇಳ್ತೇನೆ ನಾನು. ಮುಂದೆ ಇದು ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನೋದು ಹೇಳ್ತೇನೆ ನಾನು ಮುಂದೆ. ಅಂದ್ರೆ ಇದು ಬರೀ ರೈತರ ಆರೋಗ್ಯ ಅಷ್ಟೇ ಅಲ್ಲ, ಇಡೀ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದು ಮುಂದೆ ಒಂದೊಂದು ಹೇಳ್ತೇನೆ. ಮೊದಲನೇದ್ದು ಆರೋಗ್ಯದ ಮೇಲೆ ಏನಾಕತ್ತಪ್ಪ ಅಂತಂದ್ರೆ, ಈ ನಮ್ಮ ಕುಡಿಯುವ ನೀರಿನೊಳಗೆ ನೈಟ್ರೇಟ್ ಅಂಶ ಹೆಚ್ಚಾದಾಗ ಆ ನೀರನ್ನು ನಾವು ಕುಡಿತೀವಿ. ಅದರಾಗೆ ಎಸ್ಪೆಷಲಿ ಮಕ್ಕಳು ಇಂಥ ನೀರನ್ನು ಬಹಳ ದಿನ ಕುಡಿದ್ರಪ್ಪ ಅಂತಂದ್ರೆ ಅಲ್ಲಿ ನಮ್ಮ ರಕ್ತಕ್ಕೆ ಆಮ್ಲಜನಕವನ್ನು ಹೊತ್ತೊಯ್ಯುವಂತ ಒಂದು ಸಾಮರ್ಥ್ಯ ಕಡಿಮೆ. ಇದರಿಂದ ಅಲ್ಲಿ ಒಂದು ಡಾಕ್ಟರ್ ಹೇಳುವ ಪ್ರಕಾರ ಮಿತ್ ಹಿಮೋಗ್ಲೋಬಿನೇಮಿಯಾ ಅನ್ನುವಂತ ಒಂದು ರೋಗ ಬರ್ತದೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಕಾಯಿಲೆ ಬರ್ತದೆ ಬಹಳ ದಿನದೊಳಗೆ ನಾವು ನೈಟ್ರೇಟ್ ಯುಕ್ತ ನೀರನ್ನು ಕುಡಿದಾಗ. ಆ ನಂತರ ನಾವು ನೀರು ಮತ್ತು ಈ ಆಹಾರದೊಳಗೆ ನೈಟ್ರೇಟ್ ಅಂಶ ಇರ್ತದಲ್ಲ, ಇದನ್ನು ನಾವು ಭಾಳ ದಿನ ನಾವು ನೀರನ್ನು ಸೇವಿಸಿದರೆ ಮನುಷ್ಯರು ಆಹಾರದೊಳಗೂ ಇರ್ತದೆ. ಇದನ್ನು ನಾವು ಎಷ್ಟೋ ದೀರ್ಘಾವಧಿ ಒಳಗೆ ನಾವು ನೈಟ್ರೇಟ್ ಇರುವಂಥ ಆಹಾರ ಮತ್ತು ನೀರನ್ನು ಸೇವಿಸಿದಾಗ ಕರುಳಿನ ಕ್ಯಾನ್ಸರ್ ಬರ್ತದಂತೇಳಿ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದಾರೆ. ಕರುಳಿನ ಕ್ಯಾನ್ಸರ್. ಅದೇ ರೀತಿ ಈ ಒಂದು ನೈಟ್ರೇಟ್ ಇರುವಂತ ನೀರನ್ನು ಕುಡಿದಾಗ ನಾವು ಬಹಳ ದಿನ ನಮ್ಮ ಥೈರಾಯ್ಡ್ ಡಿಸ್ಇನ್ಫೆಕ್ಷನ್ ಅಂದ್ರೆ ಡಿಸ್ಫಂಕ್ಷನ್. ಥೈರಾಯ್ಡ್ ಡಿಸ್ಫಂಕ್ಷನ್ ಅಂತಂದ್ರೆ ನಮ್ಮ ಥೈರಾಯ್ಡ್ ಗ್ರಂಥಿ ನಿಷ್ಕ್ರಿಯ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಈ ನೈಟ್ರೇಟ್ ಏನ್ ಮಾಡ್ತೈತೆ ಅಂದ್ರೆ ಅಯೋಡೈಡ್ ಜೊತೆಗೆ ಕಾಂಪೀಟ್ ಆಗಿ ಅಯೋಡೈಡ್ ಥೈರಾಯ್ಡ್ ಗ್ರಂಥಿ ಒಳಗೆ ಹೋಗೋ ಬದಲಾಗಿ ನೈಟ್ರೇಟ್ ಹೋಗುತ್ತೆ. ಅವಾಗ ಅಯೋಡೈಡ್ ನಮ್ಮ ಥೈರಾಯ್ಡ್ ಗ್ರಂಥಿಗೆ ಸಿಗುದಿಲ್ಲ. ಸಿಗದೇ ಇದ್ದದ್ದಕ್ಕೆ ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗೋದಿಲ್ಲ. ಇದರಿಂದ ಹೈಪೋಥೈರಾಯ್ಡಿಸಮ್ ಬರ್ತೈತಿ ಅನ್ನೋದನ್ನ ವಿಜ್ಞಾನಿಗಳು ಕಂಡುಹಿಡಿದಾರೆ. ಇದು ಇನ್ನು ಮುಂದಿನ ಪರಿಣಾಮ ಏನಪ್ಪಾ ಅಂತಂದ್ರೆ, ನಾವು ದೀರ್ಘಕಾಲದವರೆಗೆ ನೈಟ್ರೇಟ್ ಇರುವಂಥ ನೀರನ್ನು ಕುಡಿದಾಗ, ಮತ್ತು ಇನ್ನೂ ಒಂದು ಹೇಳ್ತಾರೆ, ಈ ಮಾಂಸಾಹಾರಿಗಳು ಪ್ರೊಸೆಸ್ಡ್ ಮೀಟನ್ನು ಸೇವಿಸಿದಾಗ ಅಲ್ಲಿ ಅಡಿಟಿವ್ ಆಗಿ ನೈಟ್ರೇಟ್, ಸೋಡಿಯಂ ನೈಟ್ರೇಟನ್ನು ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಒಂದು ಕಾರಣ ಇರ್ತೈತಿ. ಮತ್ತು ನೀರನ್ನು ಸಹಿತ ನಾವು ನೀರಿನಲ್ಲಿ ನೈಟ್ರೇಟ್ ಇರುವಂಥ ಅಂಶವನ್ನು ಭಾಳ ದೀರ್ಘಾವಧಿ ಕುಡಿದಾಗ ಆಲ್ಜಿಮರ್ ಡಿಸೀಸ್ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆಲ್ಜಿಮರ್ಸ್ ಡಿಸೀಸ್. ಯಾಕಪ್ಪ ಅಂತಂದ್ರೆ ಈ ನೈಟ್ರೇಟ್ ನ್ಯೂರೋಟಾಕ್ಸಿನ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ನ್ಯೂರೋಟಾಕ್ಸಿನ್ ಆಗಿರೋದ್ರಿಂದ ನಮ್ಮ ನ್ಯೂರಾನ್ಗಳು ಸಾಯ್ತವೆ, ಮರು ಹೆಚ್ಚಾಗ್ತದೆ. ಇದರಿಂದ ಮರು ಹೆಚ್ಚಾಕತ್ತೆ ಅನ್ನೋದು ಒಂದು ಸಂಶೋಧನೆ. ಅದೇ ರೀತಿ ಬಹಳ ದಿನದವರೆಗೆ ನಾ ಹೇಳಿದೆ ಅಮೋನಿಯಾ ಬರ್ತತಿ. ಯಾವ ಹೊಲದೊಳಗೆ ಯೂರಿಯಾ ಜಾಸ್ತಿ ಹಾಕಿರ್ತಾರ ಅಲ್ಲಿ ಅಮೋನಿಯಾ ಗಾಳಿ ಜಾಸ್ತಿ ಇರ್ತೈತಿ. ಅಂಥದ್ರಲ್ಲೂ ರೈತರು ನಮ್ಗೆ ಕೆಲಸ ಮಾಡ್ತಿರ್ತಾರೆ ದಿನನಿತ್ಯ. ಅವ್ರ ದೀರ್ಘಾವಧಿ ಒಳಗೆ ಅಮೋನಿಯಾ ಯುಕ್ತ ಒಂದು ಗಾಳಿಯನ್ನ ಅವರು ಸೇವಿಸಿದಾಗ ಅಲ್ಲಿ ಉಸಿರಾಟದ ತೊಂದರೆಗಳು ಶುರು. ಇದನ್ನು ಸಹಿತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಏನಪ್ಪಾ ಅಂತಂದ್ರೆ ಇನ್ನೂ ಬಹಳಷ್ಟಿದೆ ಚೇತನ್. ಈಗ ಎಷ್ಟೋ ಇನ್ನೂ ನಡೀತಾ ಇದೆ. ಇದು ಈ ಕಿಡ್ನಿ ಫಂಕ್ಷನ್ ಮೇಲೆ ಇದು ಪರಿಣಾಮ ಬೀರ್ತದಂತ, ಆಮೇಲೆ ಸಂತಾನೋತ್ಪತ್ತಿ ಕ್ರಿಯೆ ಮೇಲೆ ಇದು ಸ್ವಲ್ಪ ಪರಿಣಾಮ ಬೀರ್ತದಂತೇಳಿ ಇತ್ತೀಚೆಗೆ ಅದನ್ನ ಮಾಡ್ತಾ ಇದ್ದಾರೆ ಸಂಶೋಧನೆ. ಖಂಡಿತ ಸರ್. ಎಸ್ ಸರ್, ನಾನು ಒಂದು ಇದಕ್ಕೆ ಆ್ಯಡ್ ಮಾಡ್ಬೇಕಂದ್ರೆ ರೀ, ನಾವು ಇತ್ತೀಚೆಗೆಲ್ಲ ನಾವು ಮಾತಾಡ್ತಿರ್ತೀವಿ ಈಗೀಗ ರೋಗಗಳು ಹೆಚ್ಚಾಗತ್ತವ ಆ್ಯಂಡ್ ಅದಕ್ಕೆ ಇಮ್ಯುನಿಟಿ ಪವರ್ ನಮ್ಮ ಮನುಷ್ಯರಲ್ಲಿ ಇಲ್ಲ ಅಂತ. ಇವನ್ನೆಲ್ಲ ಮೂಲನ ನೋಡಿದಾಗ ನಮ್ಮ ಬೆಳೆಗಳಲ್ಲಿ, ನಮ್ಮ ಆಹಾರದಲ್ಲಿನೇ ನಮ್ಗೆ ಶಕ್ತಿ ಇಲ್ಲ. ಹೌದು ಚೇತನ್, ನಾನು ಕೇಳ್ತೇನೆ, ನೀವು ಕೇಳಿರ್ಬೋದು. ನೋಡಪ್ಪ ಅವಾಗ ಯಾವ್ದು ಚಟನೂ ಇರ್ಲಿಲ್ಲ, ಅವ್ ಕ್ಯಾನ್ಸರ್ ಹೆಂಗ್ ಬಂತು, ಹಾರ್ಟ್ ಅಟ್ಯಾಕ್ ಆಗ್ತು ಅಂತ ಹೇಳ್ತಾರೆ. ನೋಡಿ ಇಲ್ಲೆಲ್ಲ ಈ ತರ ಇರೋದ್ರಿಂದನೇ ಇದು. ಇನ್ನೊಂದು ಮರ್ತೆ ನಾನು, ಈ ಥೈರಾಯ್ಡ್ ಡಿಸ್ಫಂಕ್ಷನ್ ಜೊತೆಗೆ ಬಹಳ ದೀರ್ಘಾವಧಿ ಒಳಗೆ ಅದು ನೈಟ್ರೇಟ್ ಅಲ್ಲಿ ಪರಿಣಾಮ ಬೀರಿದಾಗ ಥೈರಾಯ್ಡ್ ಕ್ಯಾನ್ಸರ್ ಸಹಿತ ಬರ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ನೈಟ್ರೇಟ್ ಕಾರ್ಸಿನೋಜೆನಿಕ್ ಹೌದು, ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತ ಕೆಪಾಸಿಟಿ ಇದೆ. ಅದು ನ್ಯೂರೋಟಾಕ್ಸಿಕ್ಕೂ ಹೌದು.
ಆಮೇಲೆ ಉಸಿರಾಟದ ತೊಂದರೆ, ಇವೆಲ್ಲ ಈ ನೈಟ್ರೇಟ್ ಅಂಶ ಮತ್ತು ಅಮೋನಿಯಾದಿಂದ ಬರ್ತಕ್ಕಂಥ ಕಾಯಿಲೆಗಳು. ಎಸ್, ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂತಂದ್ರೆ ಈ ಸಂದರ್ಶನದ ಮೂಲಕ ಒಂದು ನಮ್ಮ ಕನ್ನಡದೊಳಗೆ ಇದನ್ನಿದೆ ಗಾದೆ ಮಾತು, ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡ್ದ ಬದುಕ್ತಾವ ಅಂದಂಗ ನಾವು ನಮ್ಮ ಮಣ್ಣಿಗೆ ಆದಷ್ಟು ಫಲವತ್ತತೆಯನ್ನ ಹೆಚ್ಚಿಸಲಿಕ್ಕೆ ನೋಡೋಣ. ಅದು ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ನಾವು ಅದನ್ನ ಹೇಗೆ ಉತ್ಪತ್ತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ವಹಿಸಬೇಕು. ಈಗ ಆಬ್ವಿಯಸ್ಲಿ ಸರ್, ಈಗ ಬೆಳೆಯಲ್ಲಿ ಒಂದು ಫಲವತ್ತತೆ ಕಡಿಮೆ ಆಗಬಹುದು ಬಟ್ ಆ ಒಂದು ನೆಲ ಏನಿರ್ತದಲ್ಲ ಯಾವತ್ತೂ ಫಲವತ್ತವಾಗಿರ್ತದೆ. ಅದಕ್ಕಾಗಿನೇ ಅದಕ್ಕೆ ಬೇರೆ ಮತ್ತೊಂದು ಪ್ರಿಕಾಷನ್ಗಳನ್ನ ತಗೋ ಜरूरत ಚೇತನ್, ಬೇಕಾದಷ್ಟು ಮಾರ್ಗಗಳದಾವು. ಬರೇ ನಾವು ಯೂರಿಯಾ ಹಾಕೋದ್ರಿಂದ ಮಣ್ಣು ಫಲವತ್ತ ಆಗೋದಿಲ್ಲ. ಈಗೇನು ನಾವು ಪರಿಣಾಮ ಹೇರಿದೀವಿ ಎಲ್ಲ ಹಾಕವ. ಮಣ್ಣು ಫಲವತ್ತತೆ ಉಳಿಬೇಕಪ್ಪ ಅಂದ್ರೆ ನಮಗೆ ನಿರಂತರವಾಗಿ ಆದಾಯ ಬರಬೇಕು, ಆಮೇಲೆ ಉತ್ಪನ್ನ ಹೆಚ್ಚಾಗಬೇಕಂತಂದ್ರೆ ಅಲ್ಲಿ ಭಾಳಷ್ಟು ನಾವು ಕ್ರಮಗಳನ್ನು ತಗೋಬಹುದು. ಅದನ್ನ ನಾವು ಮುಂದಿನ ಇದರಲ್ಲಿ ಮಾಡೋಣ. ಈಗ ನಾವು ಇದೆಲ್ಲ ಹೇಳಿದ್ವಿ ಸರ್, ಈಗ ಯೂರಿಯಾ ಬಳಕೆ ಹೆಚ್ಚಾಗ್ತಿದೆ ಅನ್ನೋದ್ರ ಬಗ್ಗೆ. ಇದನ್ನ ಯಾರಾದ್ರೂ ಕಡಿಮೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಹೆಂಗ್ ಕಡಿಮೆ ಮಾಡ್ಬೇಕು ಸರ್? ಪ್ರಮಾಣ ಯಾವ ರೀತಿ ಇರಬೇಕು? ಖಂಡಿತ ಚೇತನ್ ಹೇಳ್ತೇನೆ. ಈಗ ಮೊದಲನೇದಾಗಿ ನಾವು ಈ ತರ ಇದ್ದಾಗ ನಾವು ಏನೇನು ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಇದು ನೋಡಿ, ರೈತರಿಗೆ ಒಂದು ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ. ಹೌದು ಸರ್, ಅದೇ ಈಗ ರೈತರಿಗೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಇವೆಲ್ಲಾನು ನಾವು ಹೋಗಲಾಡಿಸ್ಬೋದು. ಮೊದಲು ಎಲ್ಲಾನು ಕಷ್ಟ ಆಗತ್ತೆ ಸರ್, ಯಾಕಂದ್ರೆ ಅಡ್ಜಸ್ಟ್ ಆಗಿರ್ತಾರೆ ಅದಕ್ಕೀಗ ಬಿಡ್ಬೇಕಂದ್ರೆ ಕಷ್ಟ ಆಗತ್ತೆ. ಈಗ ಏನ್ ಮಾಡ್ಬೇಕು, ರೈತರು ಬರೀ ಒಂದೇ ಬೆಳೆಯನ್ನು ಬೆಳ್ಕೋತ ಹೋಗ್ಬಾರ್ದು. ಬರೀ ಕಬ್ಬು ಹಾಕಿದ್ರೆ ಅದು ನಿರಂತರವಾಗಿ ಕಬ್ಬು ಹಾಕೋದು, ಬರೀ ನಿರಂತರವಾಗಿ ಗೋವಿನ ಜೋಳ ಹಾಕೋದು. ಇಲ್ಲಿ ನಾವು ಏನ್ ಮಾಡ್ಬೇಕು, ಬೆಳೆ ಪರಿವರ್ತನೆಯನ್ನ ಅನುಸರಿಸ್ಬೇಕು. ಯಾವ ರೀತಿ ಅಂತಂದ್ರ, ಒಂದು ಸೀಸನ್ನಲ್ಲಾರ 3 ಸೀಸನ್ ಪೈಕಿ ಒಂದು ಹಂಗಾಮಿನೊಳಗ ನಾವು ದ್ವಿದಳ ಧಾನ್ಯಗಳನ್ನ ಬೆಳಿಬೇಕು. ಯಾಕಂತ ಹೇಳ್ತೇನೆ. ದ್ವಿದಳ ಧಾನ್ಯಗಳು ಇವಕ್ಕೇನಂತಾರಂದ್ರ ಮಿನಿ ನೈಟ್ರೋಜನ್ ಫ್ಯಾಕ್ಟರೀಸ್ ಅಂತಾರೆ. ಯಾಕೆ ಗೊತ್ತರೆ? ಈ ದ್ವಿದಳ ಧಾನ್ಯದೊಳಗೆ ಬೇರಿನೊಳಗೆ ಗಂಟುಗಳಿರ್ತಾವ. ಆ ಗಂಟಿನೊಳಗೆ ರೈಸೋಬಿಯಂ ಅನ್ನುವಂಥ ಅಣುಜೀವಿ ಇರ್ತೈತಿ. ಈ ಗಂಟುಗಳನ್ನ ಅಣುಜೀವಿ ಏನ್ ಮಾಡ್ತೈತಪ್ಪ ಅಂದ್ರ, ಈ ಸಾರಜನಕವನ್ನು ವಾತಾವರಣದಾಗ ಸಾರಜನಕ ಇರ್ತೈತಲ್ಲ ಅದನ್ನ ಹೀರ್ಕೊಂಡು ಅಮೋನಿಯಾಗಿ ಪರಿವರ್ತನೆ ಮಾಡಿ ನಮ್ಮ ಬೆಳೆಗೆ ಕೊಡ್ತಿರ್ತೈತಿ. ಅಂದ್ರ ಈ ದ್ವಿದಳ ಧಾನ್ಯಗಳು ತಮ್ಮ ಸಾರಜನಕವನ್ನ ತಾವ ನೀಗಿಸ್ಕೊತಾವ, ತಾವ ಪಡ್ಕೊಂಡ್ಬಿಡ್ತಾವ್ರಿ ಈ ರೈಸೋಬಿಯಂ ಮೂಲಕ. ಅಂದ್ರ 60% ತಮ್ಮ ಸಾರಜನಕದ ಒಂದು ಬೇಡಿಕೆಯನ್ನ ಅವು ತಮ್ಮ ನೀಗಿಸ್ಕೊಂಡು, ಇದಲ್ಲದೆ ಮತ್ತು ಮಣ್ಣಿಗೆ ಒಂದು ಸಾಧಾರಣವಾಗಿ ಒಂದು 18ರಿಂದ 70 kg ಅಷ್ಟು ಒಂದು ಹೆಕ್ಟರ್ಗೆ ಮಣ್ಣಿನೊಳಗೆ ಉಳಿಸಿ ಹೋಕ್ಕವ್ರಿ ಅವು. ಅಂದ್ರೆ ಮುಂದಿನ ಬೆಳೆಗೆ ನೋಡ್ರಿ, ನಾವು ಒಂದು ಸೀಸನ್ಯಾಗ ದ್ವಿದಳ ಧಾನ್ಯಗಳನ್ನ ಬೆಳೆಯುವುದರಿಂದ ನಾವು ಮಣ್ಣಿನೊಳಗೆ 18ರಿಂದ 70 kg ಅಷ್ಟು ಒಂದು ಹೆಕ್ಟರ್ಗೆ ಸಾರಜನಕವನ್ನು ಕೊಟ್ಟಂಗಾಗತ್ತೆ. ಡೆಫಿನೆಟ್ಲಿ ಸರ್, ನಾವು ಇದನ್ನ ಶಾಲಾ ದಿನಗಳಲ್ಲಿ ಓದಿರ್ತೀವಿ ಇದ್ರ ಬಗ್ಗೆ, ದ್ವಿದಳ ಧಾನ್ಯಗಳು ಯಾವ ರೀತಿ ಸಾರಜನಕವನ್ನ ಮಣ್ಣಿಗೆ ಒದಗಿಸ್ತಾವ ಅನ್ನೋದ್ರ ಬಗ್ಗೆ. ಹೌದಲ್ರಿ. ಇನ್ನು ಮುಂದೆ ರೈತರು ಮಾಡ್ಬೇಕು ಇಷ್ಟೇ ರೀ, ಬೆಳೆ ಪರಿವರ್ತನೆ ಟೈಮ್ದೊಳಗೆ ದ್ವಿದಳ ಧಾನ್ಯಗಳನ್ನ ಅವರು ಬೆಳಿಬೇಕು. ಇನ್ನು ನೆಕ್ಸ್ಟ್ ಸಾವಯವ ಗೊಬ್ಬರ ಬಳಕೆ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬಹಳಷ್ಟು ರೈತರು ಈಗ ದನಗಳನ್ನು ಸಾಕ್ತಾ ಇಲ್ಲ. ನಿಮಗೂ ಗೊತ್ತಿದೆ, ಈ ದನಗಳ ಸಂಖ್ಯೆ ಕಡಿಮೆ ಆಗಿದ್ರಿಂದ ಸಾವಯವ ಗೊಬ್ಬರದ ಒಂದು ಲಭ್ಯತೆ ಕಡಿಮೆ ಆಗಿದೆ. ಹಿಂಗಾಗಿ ರೈತರು ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಆದ್ರೆ ನೀವು ನೋಡ್ರಿ, ಸಾವಯವ ಗೊಬ್ಬರ ಅದರೊಳಗೆ FOM ಅಂತೀವಿ ನಾವು, ಅಂದ್ರೆ ಸಗಣಿ ಗೊಬ್ಬರ. ಸಗಣಿ ಗೊಬ್ಬರದೊಳಗೆ 0.5% ಸಾರಜನಕ ಇರ್ತೈತಿ. ಅಂದ್ರೆ ಒಂದು 10 ಟನ್ ಸಗಣಿ ಗೊಬ್ಬರ ಉಪಯೋಗ ಮಾಡಿದ್ರೆ ನಿಮಗೆ 50 kg ಸಾರಜನಕ ಸಿಗ್ತದೆ. ಅದೇ ರೀತಿ ನೀವು ವರ್ಮಿ ಕಾಂಪೋಸ್ಟ್ ಇರ್ಬೋದು ಅಥವಾ ಸಿಟಿ ಕಾಂಪೋಸ್ಟ್ ಇರ್ಬೋದು, ಇವುಗಳನ್ನು ಉಪಯೋಗ ಮಾಡ್ಬೋದು. ಅದರೊಳಗೆ ಸಹಿತ 1% ಸಾರಜನಕ ಇರ್ತೈತಿ. ಇದೇ ರೀತಿ ಮತ್ತೆ ಕೋಳಿ ಗೊಬ್ಬರ ಅಂತೀವಿ, ಕುರಿ ಗೊಬ್ಬರ, ಹೌದಾ, ಆನಂತರ ಈ ಮೀನಿನ ಗೊಬ್ಬರ, ಆಮೇಲೆ ಆಯಿಲ್ ಕೇಕ್ ಅಂತೀವಿ, ಅಂದ್ರೆ ನಾವು ಈ ಎಣ್ಣೆ ಹಿಂಡಿಗಳು ಅಂತ ಹೇಳ್ತೀವಿ. ಇವುಗಳೊಳಗೆ 3% ಸಾರಜನಕ ಇರ್ತೈತಿ. ಇವನ್ನ ನಾವು ಯಾಕೆ ಉಪಯೋಗ ಮಾಡಬಾರ್ದು? ಅಷ್ಟಾದ್ರೂ ಸಾರಜನಕ ಸಿಕ್ಕಂಗೆ ಆಗ್ತಿಲ್ಲ. 10 ಟನ್ ನಾವು ಸಗಣಿ ಗೊಬ್ಬರ ಉಪಯೋಗ ಮಾಡ್ರಿ ಅಂತ ವಿಜ್ಞಾನಿಗಳು ಹೇಳಿರ್ತಾರೆ, ಶಿಫಾರಸು ಮಾಡಿರ್ತಾರೆ. ಆದ್ರೆ ಯಾರ ರೈತರು ಉಪಯೋಗ ಮಾಡೋಲ್ಲ. ನಾವು 10 ಟನ್ ಸಗಣಿ ಗೊಬ್ಬರ ನಾವು ಭೂಮಿಗೆ ಹಾಕಿದ್ರೆ 50 kg ಸಾರಜನಕ ನಮ್ಮ ಭೂಮಿ ಒಳಗೆ ಬಂದಂಗೆ ಆಯ್ತು. ಇನ್ನು ನೆಕ್ಸ್ಟ್ ಹಸಿರೆಲೆ ಗೊಬ್ಬರವನ್ನು ಉಪಯೋಗ ಮಾಡೋದು. ಬಹಳಷ್ಟು ಜನ ರೈತರು ಮಾಡ್ತಾ ಇದ್ದಾರೆ ಇದನ್ನ. ಹಸಿರೆಲೆ ಗೊಬ್ಬರ ಕೊಡ್ತಕ್ಕಂಥ ಒಂದು ಬೆಳೆ ಯಾವುದಂದ್ರೆ ಈ ಸೆಣಬು ಅಂತ, ಆಮೇಲೆ ದೈಂಚ, ಅದೇ ರೀತಿ ನವಧಾನ್ಯಗಳನ್ನು ಕೆಲವು ರೈತರು ಬಿತ್ತಾ ಇದ್ದಾರೆ. ಈ ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿಗೆ ಸಾರಜನಕನೂ ಸಿಗತೈತಿ, ಮಣ್ಣಿನ ಆರೋಗ್ಯನೂ ಸಹಿತ ಸುಧಾರಣೆ. ಇನ್ನು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಬೇಕು. ಯಾರು ಬಹಳಷ್ಟು ಚೆನ್ನಾಗಿ ಈಗ ಅದು ಆಲ್ಮೋಸ್ಟ್ ನಿಂತಂಗೆ ಸರ್ ಈಗ. ಹೌದೌದು. ಯಾಕಪ್ಪ ಅಂದ್ರೆ ಜೈವಿಕ ಗೊಬ್ಬರ ಹಾಕಿದ ಕೂಡಲೇ ಅವರಿಗೆ ರಿಸಲ್ಟ್ ಬರಬೇಕು ರೈತರಿಗೆ. ಆದ್ರೆ ಇದು ಸ್ಲೋ ರಿಸಲ್ಟ್ ಇರ್ತದೆ. ಮಣ್ಣನ್ನ ಪ್ರತಿ ವರ್ಷ ನೀವು ಹಾಕೊಂತ ಹೋದಾಗ ಮಣ್ಣನ್ನ ಸುಧಾರಣೆ ಮಾಡಿ ಅದರ ರಿಸಲ್ಟ್ ಏನೈತಲ್ಲ ಬರ್ಬೇಕಂದ್ರೆ ಸ್ವಲ್ಪ ಸ್ಲೋ ಆಕೈತಿ, ಆದ್ರೆ ಬಹಳ ಪರಿಣಾಮಕಾರಿ. ಸೊ ಜೈವಿಕ ಗೊಬ್ಬರಗಳಂತಂದ್ರೆ ಏನು? ಇವು ಸೂಕ್ಷ್ಮಾಣುಜೀವಿಗಳನ್ನ ಒಳಗೊಂಡಿರ್ತಕ್ಕಂಥ ಗೊಬ್ಬರ.
ನಿಮಗೆ ಒಂದು ಹೇಳ್ಬೇಕಂದ್ರೆ ಚೇತನ, ಈ ನೈಸರ್ಗಿಕವಾಗಿ ನಮ್ಮ ಸಾರಜನಕ ಎಲ್ಲಿರ್ತತಿ, ಮೂಲ ಯಾವುದು ಅಂದ್ರೆ ಗಾಳಿ. ಗಾಳಿ ಒಳಗೆ ನಿಮ್ಗೆ ಗೊತ್ತಿದ್ದಂಗೆ 72% ಅನಿಲ ರೂಪದಲ್ಲಿ ಐತಿ. ಇದನ್ನು ನಮ್ಮ ಬೆಳೆನೂ ಹೀರ್ಕೊಳ್ಳೋದಿಲ್ಲ, ಯಾವ ಪ್ರಾಣಿಗಳನ್ನು ಹೀರ್ಕೊಳ್ಳೋದಿಲ್ಲ. ಹಿಂಗಾಗಿ ಇದನ್ನು ಹೀರ್ಕೊಳ್ತಕ್ಕಂಥ ಒಂದು ಶಕ್ತಿ ಏನಾದರೂ ಇರುತ್ತಂದ್ರೆ ಅದು ಕೆಲವು ಸೂಕ್ಷ್ಮಾಣುಜೀವಿಗಳಿಗೆ ಮಾತ್ರ. ಅವು ಅದರಲ್ಲಿಯೂ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣುಜೀವಿಗಳನ್ನ ನಾವು ಬೆಳೆಗೆ ಒದಗಿಸಿದ್ದೇವೆ ಅಂತಂದ್ರೆ ನಾವು ಎಷ್ಟೋ ಸಾರಜನಕವನ್ನು ನೇರವಾಗಿ ಬೆಳೆಗೆ ಒದಗಿಸ್ಬೋದು. ಅದರಲ್ಲಿ ಬೇರೆ ಬೇರೆ ಥರದ ಜೈವಿಕ ಗೊಬ್ಬರ ಅದಾವೆ. ಒಂದು ಸಾರಜನಕವನ್ನು ಸ್ಥಿರೀಕರಣ ಮಾಡುವಂಥ ಒಂದು ಜೈವಿಕ ಗೊಬ್ಬರ, ಈಗ ನಾ ಹೇಳಿದ್ನಲ್ಲ ಅದು. ಇನ್ನು ಎರಡನೇದ್ದು ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ರಂಜಕ ಏನು ನಾವು ಹಾಕ್ತೀವಿ ಅದು ಭೂಮಿ ಒಳಗೆ ಮಣ್ಣಿನೊಳಗೆ ಫಿಕ್ಸ್ ಆಗಿ ಬಿಡ್ತೈತ್ರಿ. ಅದನ್ನು ಕರಗಿಸ್ಬೇಕು. ಮತ್ತೆ ಈ ಕರಗಿಸಕ್ಕೆ ಕೆಲವು ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಸಹಾಯ ಮಾಡ್ತಾವೆ ವಿಘಟನೆ. ಅದು ಕರಿಗಿ ಅದು ನಮ್ಮ ಬೆಳೆಗೆ ಸಿಗಬೇಕಂದ್ರೆ ವಿಘಟನೆ ಮಾಡಿ ಅದನ್ನು ನಮ್ಮ ಬೆಳೆಗೆ ಒದಗಿಸ್ತಾವೆ. ಅಂಥ ಸೂಕ್ಷ್ಮ ಜೀವಿಗಳನ್ನು ನಾವು ಹಾಕಿದಾಗ ರಂಜಕದ ಲಭ್ಯತೆ ನಮ್ಮ ಬೆಳೆಗೆ ಆಕೈತೆ ರೀ. ಅದೇ ರೀತಿ ಪೊಟ್ಯಾಶ್ ಮತ್ತು ಇತರೆ ಪೋಷಕಾಂಶಗಳು ಇರ್ತಾವಲ್ಲ, ಅವು ಎಲ್ಲೋ ಇರ್ತಾವೆ ಮಣ್ಣಿನೊಳಗೆ, ದೂರ, ನಮ್ಮ ಬೇರಿಗೆ ನೆಲ್ಕೋದಿಲ್ಲ. ಅಂಥ ಒಂದು ಪೋಷಕಾಂಶಗಳನ್ನು ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು ಮೊಬಿಲೈಸ್ ಮಾಡಿ ನಮ್ಮ ಬೇರುಗಳಿಗೆ ಒದಗಿಸ್ತಿರ್ತವೆ. ಇಲ್ಲಿ ಒಂದು ಬರ್ತದೆ ವ್ಯಾಮ್ ಅಂತ ಒಂದು ಅದ್ಭುತವಾದ ಒಂದು ಸೂಕ್ಷ್ಮಾಣುಜೀವಿ, ಅದು ಶಿಲೀಂಧ್ರ ಜಾತಿಗೆ ಸೇರಿದ್ದು. ಇದು ಏನ್ ಮಾಡ್ತೈತೆ ಅಂದ್ರೆ ಒಂದು ಬೇರಿನೊಳಗೆ ಬೆಳೀತು, ಮುಖ್ಯವಾಗಿ ಹುಲ್ಲು ಜಾತಿಯ ಬೇರುಗಳಲ್ಲಿ ಬೆಳ್ಕೋತ ಹೋಗಿ ಎಲ್ಲಿ ಬೇರು ಹೋಗೋದಿಲ್ಲ ಅಲ್ಲಿ ಹೋಗತ್ರಿ. ಇದಕ್ಕೆ ಮೈಸೀಲಿಯಾ ಅಂತೀವಿ. ಅದು ಬೆಳ್ಕೊಂತ ಹೋಗಿ ಅಲ್ಲಿರ್ತಕ್ಕಂಥ ನೀರಿನ ಅಂಶ ಮತ್ತು ಪೋಷಕಾಂಶಗಳನ್ನ ತಗೊಂಡ್ಬಂದು ನಮ್ಮ ಬೇರಿಗೆ ಕೊಡ್ತಿರ್ತೈತ್ರಿ. ನೋಡಿ ಅಂತ ಅದ್ಭುತ ಇದು. ಇದು ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತೀವಿ. ಅಂಥದ್ದೊಂದು ಸೂಕ್ಷ್ಮಾಣುಜೀವಿ ಅಲ್ಲಿರ್ತದೆ. ಇವನು ಸಹಿತ ನಾವು ಜೈವಿಕ ಗೊಬ್ಬರ ರೂಪದಲ್ಲಿ ಹಾಕಬಹುದು. ಅದೇ ರೀತಿ ನಾವು ಕಾಂಪೋಸ್ಟ್ ಮಾಡ್ತೀವಿ. ಈ ಪಳೆಯುಳಿಕೆ ಎಲ್ಲ ಬೇಗ ಕೊಳೆಯುವುದಿಲ್ಲ. ಅದನ್ನು ಬೇಗ ಕೊಳಿಸ್ಲಿಕ್ಕೆ ಅಂತೇಳಿ ನಾವು ಕೆಲವೊಂದಿಷ್ಟು ಸೂಕ್ಷ್ಮಾಣುಜೀವಿಗಳನ್ನು ಅದರ ಮೇಲೆ ಸಿಂಪರಣೆ ಮಾಡಿದ್ರೆ ಅದು ಬೇಗ ಕಾಂಪೋಸ್ಟ್ ಆಗಿ ಪರಿವರ್ತನೆ. ಈ ರೀತಿ ಬೇರೆ 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 ಜೈವಿಕ ಗೊಬ್ಬರಗಳದಾವ. ನಾವೀಗ ಇಲ್ಲಿ ಸಾರಜನಕ ಯಾವ ಸ್ಥಿರೀಕರಣ ಮಾಡ್ತಾವ ಆ ಒಂದು ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಮುಂದೆ ಮಾತಾಡೋದು. ಎಸ್ ಸರ್. ಈಗ ನಮಗೆ ಯಾವ ರೀತಿ ಈ ಒಂದು ಯೂರಿಯಾದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಬೆಳೆ ಪರಿವರ್ತನೆ ಬಗ್ಗೆ ಹೇಳಿದ್ರಿ, ಆಮೇಲೆ ಸಾವಯವ ಗೊಬ್ಬರದ ಬಗ್ಗೆ ಆಗಿರ್ಬೋದು, ಹಸಿರೆಲೆ ಗೊಬ್ಬರದ ಬಗ್ಗೆ, ಜೈವಿಕ ಗೊಬ್ಬರದ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಟ್ರಿ ಸರ್. ಅದೇ ರೀತಿ ಈಗ ನಾವು ಯಾರಾದರೂ ರೈತರು ಈ ಒಂದು ಯೂರಿಯಾನ ಬಿಟ್ಟು ಈ ಒಂದು ಸಾವಯವ ಕೃಷಿ ಪದ್ಧತಿಗೆ ಅಳವಡಿಸ್ಕೊಳ್ಬೇಕು ಅಂತ ನೀವು ಆಲ್ರೆಡಿ ಹೇಳಿದ್ರಿ, ಇಮಿಡಿಯೇಟ್ ರಿಸಲ್ಟ್ ಬೇಕಾಗ್ತದೆ, ಯಾಕಂತಾರೆ ಅದಕ್ಕೆ ಅಡಾಪ್ಟ್ ಆಗಿರ್ತಾರೆ ಸರ್ ಈಗ ಅವರು. ಸೊ ಆ ರೀತಿ ಏನಾದರೂ ಅದನ್ನ ಬಿಟ್ಟು ಇದನ್ನು ಮಾಡಿದಾಗ ಅವ್ರಿಗೆ ಕೆಲವೊಂದು ರಿಸಲ್ಟ್ ಸಿಗುವಂಥದ್ದು ಏನಾದರೂ ಖಂಡಿತ ಇದೆ ಚೇತನ್. ಈಗ ಮಾರ್ಕೆಟ್ನೊಳಗೆ ಬಹಳಷ್ಟು ಈ ನೀರಿನಲ್ಲಿ ಕರಗುವಂತ ಗೊಬ್ಬರಗಳು ಬಂದವು, ಬೇರೆ ಬೇರೆ ಸಂಯೋಜನೆ ಒಳಗೆ. ಅದು ಬರೀ ಸಾರಜನಕ ಒಂದೇ ಇರುವುದಿಲ್ಲ, ಅಲ್ಲಿ ಸಾರಜನಕ ಇರುವಂತ ಗೊಬ್ಬರಗಳದಾವ, ಬೇರೆ ಬೇರೆ ಪೋಷಕ, ರಂಜಕ ಮತ್ತು ಪೊಟ್ಯಾಶ್ ಇರುವಂತ ಎಲ್ಲ ಸಂಯೋಜನೆ ಇರುವಂತ ಕಾಂಪ್ಲೆಕ್ಸ್ ಗೊಬ್ಬರಗಳು, ಅವಕ್ಕೆ ನೀರಿನಲ್ಲಿ ಕರಗುವ ಗೊಬ್ಬರಗಳಂತ ಹೇಳ್ತೀವಿ ನಾವು. ಇವನ್ನ ಮುಖ್ಯವಾಗಿ ಡ್ರಿಪ್ ಅಳವಡಿಸಿದಂಥ ರೈತರು ಆ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಬಿಟ್ಟರೆ ನಾವು ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಂಗೆ ಆಕತಿ. ಯಾವುದೂ ಇಲ್ಲಿ ವ್ಯರ್ಥ ಆಗೋದಿಲ್ಲ ಮತ್ತು ಭೂಮಿ ಮೇಲೆ ಯಾವ ಪರಿಣಾಮ ಬೀರೋದಿಲ್ಲ. ಇಂಥ ಒಂದು ನೀರಿನಲ್ಲಿ ಕರುವ ಗೊಬ್ಬರಗಳನ್ನು ರೈತರು ಉಪಯೋಗ ಮಾಡೋದು ಸೂಕ್ತ. ಇದೇ ರೀತಿ ಇನ್ನೊಂದು ಬಂದತಿ ಇತ್ತೀಚೆಗೆ ನ್ಯಾನೋ ಯೂರಿಯಾ ಅಂತ ಹೇಳ್ತೀವಿ. ಸರ್, ಈಗ ಅದೇ ಕೇಳ್ಬೇಕಂದ್ರೆ ಯೂರಿಯಾ ಅಂತ ಬಂದಾಗ ನ್ಯಾನೋ ಯೂರಿಯಾ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಸರ್, ಅದ್ರ ಬಗ್ಗೆನೂ ತಿಳಿಸ್ಬೇಕು. ಈಗ ನ್ಯಾನೋ ಯೂರಿಯಾವನ್ನು ಇತ್ತೀಚೆಗೆ ನಾವು ಭಾಳಷ್ಟು ಹೇಳ್ತಾ ಇದ್ದೇವೆ ರೈತರಿಗೆ. ಈ ನ್ಯಾನೋ ಯೂರಿಯಾದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದನ್ನು ಎಲೆಗೆ ಸಿಂಪರಣೆ ಮಾಡಿ, ಎಲೆಗೆ ಬೇರಿಗಿಲ್ಲ, ಎಲೆಗೆ ಸಿಂಪರಣೆ ಮಾಡಿದಾಗ ಎಲೆ ಅದನ್ನು ಹೀರ್ಕೊಂಡು ಇದು ಅತ್ಯಂತ ಸೂಕ್ಷ್ಮ ಒಂದು ಕಣಗಳ ರೂಪದಲ್ಲಿ ಇರ್ತೈತಿ. ಅದು ಎಲೆಗಳ ಮುಖಾಂತರ, ಎಲೆಗಳು ರಂಧ್ರಿರ್ತಾವೆ, ಸ್ಟೊಮ್ಯಾಟೊ ಅಂತೇಳಿ, ಅದರ ಮುಖಾಂತರ ಅದು ಸಸ್ಯದ ದೇಹದೊಳಗೆ ಹೋಗಿ ಅದು ಉಪಯೋಗ ಆಗತ್ತೆ. ಸೊ ಇಲ್ಲಿ ಒಂದು ಚೀಲ ಯೂರಿಯಾದ ಬದಲಾಗಿ ನಾವು ಒಂದು 500 ml ಇರುವಂಥ ಒಂದು ನ್ಯಾನೋ ಯೂರಿಯಾದ ಬಾಟಲನ್ನು ಉಪಯೋಗ ಮಾಡಿದ್ರೆ ಅದು ಎಷ್ಟು ಸಾರಜನಕ ಕೊಡ್ತೈತಿ ಅಷ್ಟೇ ಸಾರಜನಕವನ್ನು ಈ 500 ml ನ್ಯಾನೋ ಯೂರಿಯಾ ಕೊಡ್ತೈತಿ. ಸೊ ಅದಕ್ಕೆ ರೈತರು ಆ ಒಂದು ಯೂರಿಯಾದ ಬದಲಾಗಿ ನ್ಯಾನೋ ಯೂರಿಯಾನ ಸಹಿತ ಮೇಲು ಗೊಬ್ಬರವಾಗಿ ಸಿಂಪರಣೆಯನ್ನು ಮಾಡ್ಬೋದು ಸರ್. ಅಂದರೆ ಅದರದ್ದು ಏನಾದರೂ ದರ ಹೆಚ್ಚಾಗಿದೆ, ಯಾವ ರೀತಿ ಸರ್? ಅದೇನು ದರ ಹೆಚ್ಚಿಲ್ಲ. ಒಂದು ಬಾಟ್ಲಿಗೆ ಈಗ ಯೂರಿಯಾದ ಹಂಗೆ ನೋಡಿದ್ರೆ ಯೂರಿಯಾದ ಒಂದು ಚೀಲದ ದರ ಕಡಿಮೆನೆ, ಆದ್ರೆ ನ್ಯಾನೋ ಯೂರಿಯಾದ ಒಂದು 400 ರೂಪಾಯಿ ಮಟ್ಟ ಇರ್ತೈತಿ. ಆದ್ರೆ ದರ ನೋಡೋಕ್ಕಿಂತನೂ ನಾವು ಇತರೆ ಒಂದು ಪರಿಣಾಮಗಳನ್ನು ಲೆಕ್ಕ ಹಾಕಿದಾಗ, ಈಗ ನೋಡ್ರಿ ನೀವು ಇನ್ನೊಂದು ಹೇಳ್ಬೇಕಂದ್ರೆ ಚೇತನ, ಒಂದು ಚೀಲ ಯೂರಿಯಾ ಹಾಕಿದ್ರೆ ಯೂರಿಯಾದೊಳಗೆ ಬರೀ 30% ಅಷ್ಟೇ ನಮ್ಮ ಬೆಳೆಗೆ ಸಿಗ್ತೈತ್ರಿ. ಉಳಿದ 70% ಅದು ಹಾಳಾಗಿ ಹೋಗ್ಬಿಡ್ತೈತಿ. ನೀವು ಹೇಳಿದ್ರಿ ಅಂತರ್ಜಲ
ಬೇರೆ ಬೇರೆ ಕಡೆ ಎಲ್ಲ ಹೆಂಗಂತ ಕೇಳ್ತೇನೆ. ನೀವು ಹೇಳ್ದಂಗ ಒಂದು ಅದು ಬೇಗ ಕರಗ್ತೈತಿ, ಕರಿಗೆ ನೀರಿನೊಳಗೆ ಕೂಡಿ ಅಂತರ್ಜಲ ಸೇರ್ತೈತಿ ಅಷ್ಟು, ಆಮೇಲೆ ಹರಿಯುವ ನೀರಿನೊಳಗೆ ಕೂಡಿ ಹೊಳಿ ಹಳ್ಳ ಸೇರ್ತೈತಿ. ಇನ್ನೊಂದಿಷ್ಟು ಏನಕತಿ ಆವಿಯಾಗಿ ಅಮೋನಿಯಾ ರೂಪದೊಳಗೆ ವಾತಾವರಣ ಸೇರ್ತೈತಿ. ಹಿಂಗೆ ಅದರೊಳಗೆ 70% ಅದ್ರಾಗ ಬರೀ ಲಾಸ್ ಐತಿ, ಬರೀ 30% ಅಷ್ಟ ಅದು ಬೆಳೆಗೆ ಸಿಗ್ತೈತಿ. ಆದ್ರೆ ಈ ಒಂದು ಕರಗುವಂಥ ಗೊಬ್ಬರ ಇರ್ತಾವಲ್ಲ, ನಮ್ಮ ಬೇರೆ ಬೇರೆ ನೀರಿನಲ್ಲಿ ಕರಗುವಂಥ ಗೊಬ್ಬರ ಅದು ನೇರವಾಗಿ ಸಿಗ್ತೈತಿ. ಅಲ್ಲಿ ವೇಸ್ಟೇಜ್ ಕಡಿಮೆ. ಆಮೇಲೆ ನ್ಯಾನೋ ಯೂರಿಯಾದಲ್ಲಿ ವೇಸ್ಟೇಜ್ ಕಡಿಮೆ. ಓಕೆ ಸರ್, ಈಗ ಪ್ರಮುಖವಾಗಿ ಬೆಳೆಗಳಿಗೆ ಉಪಯೋಗಿಸೋ ಜೈವಿಕ ಗೊಬ್ಬರಗಳು ಯಾವುವು, ಅವುಗಳ ಉಪಯೋಗವನ್ನು ಹೇಗೆ ಮಾಡಬೇಕು ಮತ್ತು ಅವು ಎಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು ಸರ್. ಈಗ ನಾವು ಮುಖ್ಯವಾಗಿ 2-3 ಬೆಳೆಯನ್ನು ತಗೋತೇನೆ. ಮೊದಲನೇದು ಕಬ್ಬು. ಕಬ್ಬಿನ ಬೆಳೆ ಒಳಗೆ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದಂಥ ಒಂದು ಜೈವಿಕ ಗೊಬ್ಬರ ಯಾವುದಪ್ಪ ಅಂದ್ರೆ ಅದಕ್ಕೆ ಗ್ಲುಕೋನಾ ಆಸಿಟೋಬ್ಯಾಕ್ಟರ್ ಡಯಾಜಾಟ್ರೋಪಿಕಸ್ ಅಂತ. ಇದು ಒಂದು ಬ್ಯಾಕ್ಟೀರಿಯಾ. ಇದು ಬಹಳ ಅದ್ಭುತವಾದಂಥ ಒಂದು ಬ್ಯಾಕ್ಟೀರಿಯಾ ಕಂಡುಹಿಡಿದಾರ ವಿಜ್ಞಾನಿಗಳು. ಇದು ಕಬ್ಬಿನೊಳಗೆ ವಾಸ ಮಾಡ್ತದೆ. ಅಂದ್ರೆ ಕಬ್ಬಿನ ಬೇರಿನ ಹತ್ರ, ಕಬ್ಬಿನ ಕಾಂಡದಲ್ಲಿ, ಕಬ್ಬಿನ ಎಲೆದೊಳಗೆ ಇದಿರ್ತತಿ. ಇದನ್ನು ನಾವು ಜೈವಿಕ ಗೊಬ್ಬರ ರೂಪದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು, ಆಮೇಲೆ ಕೆಲವು KVK ಒಂದು ವಿಜ್ಞಾನಿಗಳಲ್ಲಿ ಇದು ಲಭ್ಯ ಇದೆ ಈಗ ಈ ಗೊಬ್ಬರ. ಇದರ ಮಹತ್ವ ಏನಪ್ಪಾ ಅಂತಂದ್ರೆ ಕಬ್ಬಿನೊಳಗ ಇದು 1 ಹೆಕ್ಟರ್ಗೆ ಸುಮಾರು 170ರಿಂದ 190 kg ಅಷ್ಟು 1 ಹೆಕ್ಟರ್ಗೆ ಸಾರಜನಕವನ್ನು ಕೊಡ್ತೈತ್ರಿ ಬೆಳೆಗೆ. ಅಂದ್ರೆ ಯಾವ ರೀತಿ ಇರುತ್ತೆ ಸರ್? ಇದ್ರೆ ಪುಡಿ ರೂಪದಲ್ಲಿರುತ್ತೆ ಅಥವಾ ಇದು ದ್ರವ ರೂಪದಲ್ಲಿ ಐತಿ. ಇದನ್ನು ನಾವು ಬೆಳೆಗೆ ಈ ಒಂದು ಕಬ್ಬಿಗೆ ಯಾವ ರೀತಿ ಉಪಯೋಗ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಅಂದ್ರೆ ಇದು ನೋಡ್ರಿ, ಕಬ್ಬಿಗೆ ಬೇಕಾಗುವ ಒಂದು ಅರ್ಧದಷ್ಟು ಸಾರಜನಕವನ್ನ ಬರೀ ನಾವು ಈ ಒಂದು ಜೈವಿಕ ಗೊಬ್ಬರ ಹಾಕಿದ್ರೆ ಸಾಕು, ಅಲ್ಲಿ ಬಂದು ಬಿಡ್ತೈತಿ. ಇದನ್ನ ಕಬ್ಬಿಗೆ ನಾವು ಯಾವ ರೀತಿ ಹಾಕ್ಬೇಕಂದ್ರೆ ನಾಟಿ ಮಾಡೋಕ್ಕಿಂತ ಮೊದಲು ಆ ಕಬ್ಬಿನ ತುಂಡುಗಳು ಇರ್ತಾವಲ್ಲ, ಅಂದ್ರೆ ಸೆಟ್ಸ್ ಅಂತೀವಿ, ಅವುಗಳನ್ನು ಏನು ಮಾಡ್ಬೇಕಂದ್ರೆ ಒಂದು 50ರಿಂದ 100 ಲೀಟರ್ ನೀರು ತಗೋಬೇಕು ಒಂದು ಬ್ಯಾರಲ್ನಾಗ. ಅದರೊಳಗೆ 4ರಿಂದ 5 ಲೀಟರ್ನಷ್ಟು ನಾವು ಈ ಜೈವಿಕ ಗೊಬ್ಬರವನ್ನು, ಯಾವುದು ಗ್ಲುಕೋನೋ ಆಸಿಟೋಬ್ಯಾಕ್ಟರ್ ದ್ರಾವಣ, ಅದನ್ನ ಹಾಕಬೇಕಾದ್ರಾಗ ಹಾಕಿ ಸರಿಯಾಗಿ ಅದನ್ನು ಕಲಿಸ್ಬೇಕು. ಕಲಿಸಿ ಆ ಒಂದು ಕಬ್ಬಿಣ ತುಂಡುಗಳನ್ನು ಅದರೊಳಗೆ ಒಂದು 10ರಿಂದ 15 ನಿಮಿಷ ನೆನೆ ಇಡಬೇಕು. ಅದನ್ನು ನಾಟಿ ಮಾಡೋದು. ಕರೆಕ್ಟ್. ಆ ನಂತರ ಕಬ್ಬು ಒಂದೂವರೆ ತಿಂಗಳ ಆದಾಗ, ಅದು ಬೆಳೆ ಇದ್ದಾಗ ಒಂದು 4% ಅಂದ್ರೆ 100 ಲೀಟರ್ ನೀರಿಗೆ 4 ಲೀಟರ್ ನಾವು ಈ ಜೈವಿಕ ಗೊಬ್ಬರವನ್ನು ಹಾಕಿ ನಾವು ಪಂಪಿನೊಳಗೆ ಹಾಕಿ ಬೆಳೆಗೆ ಸ್ಪ್ರೇ ಮಾಡೋದು, ಸಿಂಪರಣೆ ಮಾಡಿಬಿಟ್ರೆ ಇಷ್ಟು ಮಾಡಿದ್ರೆ ಸಾಕ್ರಿ. ನಮ್ಮ ಬೆಳೆಗೆ 50% ಸಾರಜನಕ ಏನು ಬೇಕಾಗಿರ್ತೈತಿ ಇಷ್ಟು ಮಾಡೋದ್ರಿಂದ ಬಂದ್ಬಿಡ್ತದೆ. ಸರ್, ಈಗ ಇದಕ್ಕೂ ಮುಂಚೆ ಒಂದು ಜೈವಿಕ ಗೊಬ್ಬರದ ಬಗ್ಗೆ ಹೇಳಿದ್ರಿ, ನಾನು ಯೂರಿಯಾ ಬಗ್ಗೆ ಅನಿಸ್ತದೆ ಸರ್, ಅದ್ರ ಬಗ್ಗೆ ಹೇಳಿದ್ರಿ. ಇದು ಡೈರೆಕ್ಟ್ ಎಲೆಗಳಿಗೆ ಹೊಡಿಬೇಕಂತ, ಇದನ್ನ ಯಾವ ರೀತಿ ಸರ್? ಇದು ನೋಡ್ರಿ, ಇದನ್ನ ಎಲೆಗಳಿಗೆ ಸಿಂಪರಣೆ ಮಾಡೋದು ಹೇಳಿದೆ. ಯಾಕಂದ್ರೆ ಇದು ಎಲೆ ಒಳಗೂ ವಾಸ ಮಾಡ್ತೈತಿ, ಬದುಕ್ತತ್ರಿ, ಕಾಂಡದೊಳಗೂ ಬದುಕ್ತೈತಿ, ಮಣ್ಣಿನೊಳಗೂ ಬದುಕ್ತೈತಿ. ನಾವು ಮೊದಲ ಇದನ್ನ ಸೆಟ್ ಟ್ರೀಟ್ಮೆಂಟ್ ಮಾಡಿ ನಾವು ಮಣ್ಣಿನೊಳಗೆ ಇದನ್ನು ಬೆಳೆಯುವಂಗೆ ಮಾಡ್ತೀವಿ. ಅಂದ್ರೆ ಅಲ್ಲೇನ ಅಕ್ಕಪಕ್ಕದಲ್ಲಿ ಅದು ಬೆಳೆದು ನಮ್ಮ ಸಾರಜನಕವನ್ನು ಕೊಡ್ತಿರ್ತದೆ. ಇದು ಸಾರಜನಕ ಸ್ಥಿರೀಕರಣ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ. ಅದೇ ರೀತಿ ಸಿಂಪರಣೆ ಮಾಡಿದಾಗೂ ಸಹಿತ ಎಲೆಗಳಲ್ಲಿದ್ದು ಇದು ಸಾರಜನಕವನ್ನು ಬೆಳೆಗೆ ಕೊಡ್ತೈತಿ. ಇದು ಅಷ್ಟಲ್ಲ ಚೇತನ್, ಇದರದ್ದು ಇನ್ನೂ ಒಂದು ಲಾಭ ಏನು ಅಂತಂದ್ರೆ ನಮ್ಮ ವಿಜ್ಞಾನಿಗಳ ಪ್ರಕಾರ ಸಾರಜನಕವನ್ನು ಇಷ್ಟು ಕೊಡ್ತೈತಿ, ಅದು 170ರಿಂದ 180 kg. ಇದರ ಜೊತೆಗೆ ಇದು ರಂಜಕವನ್ನು ಸಹಿತ ಕರಗಿಸ್ತತಿ. ನೋಡ್ರಿ, ಭೂಮಿಯೊಳಗೆ ರಂಜಕವನ್ನು ಕರಗಿಸಿ ನಮ್ಮ ಬೆಳೆಗೆ ಕೊಡ್ತೈತಿ. ಅದಲ್ಲದೆ ಪೊಟ್ಯಾಶ್ ಮತ್ತೊಂದು ಪ್ರಮುಖವಾದ ಪೋಷಕಾಂಶ. ಈ ಪೊಟ್ಯಾಶನ್ನ ಮೊಬಿಲೈಸ್ ಮಾಡಿ, ಅಂದ್ರೆ ಮೊಬಿಲೈಸ್ ಅಂತೇಳಿ ನಾವು ಕನ್ನಡದೊಳಗೆ ನಾವು ಏನಂತೀವೋ ಅದು ಚಲನ ಮಾಡಬಹುದು ಅಂತ. ಅಂದ್ರೆ ಅದು ಇದ್ದಲ್ಲಿಗೆ ಅದು ಪೋಷಕಾಂಶವನ್ನ ಸಸ್ಯಗಳಿಗೆ ಅದು ಲಭ್ಯತೆ ಇರುವುದಿಲ್ಲ ನಮ್ಮ ಬೆಳೆಗೆ, ಆದ್ರೆ ಅದನ್ನ ಲಭ್ಯ ಆಗುವಂಗ, ನಮ್ಮ ಪೊಟ್ಯಾಶ್ ಲಭ್ಯ ಆಗುವಂಗ ಈ ಬ್ಯಾಕ್ಟೀರಿಯಾ ಅದನ್ನ ಮಾಡಿ ನಮ್ಮ ಬೆಳೆಗೆ ಅದನ್ನ ಕೊಡ್ತೈತಿ. ನೋಡ್ರಿ, 3 ಮುಖ್ಯವಾದ ಪೋಷಕಾಂಶಗಳು: ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಈ ಪೋಷಕಾಂಶಗಳಲ್ಲಿ ಇದರದ್ದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಅದಕ್ಕಾಗಿ ನಾವು ಆಸಿಟೋಬ್ಯಾಕ್ಟರ್ ಅನ್ನ, ಈ ಏನು ಗ್ಲುಕೋನೋ ಆಸಿಟೋಬ್ಯಾಕ್ಟರ್ ಅನ್ನ ನಮ್ಮ ಕಬ್ಬು ಬೆಳೆಯುವಂಥ ರೈತರು ಉಪಯೋಗ ಮಾಡಿದ್ರೆ ನಾವು ಇದರಿಂದ 50% ಸಾರಜನಕವನ್ನು ಕೊಟ್ಟಂಗೆ ಆಕೈತಿ, ರಂಜಕವನ್ನು ಕೊಟ್ಟಂಗೆ ಆಕೈತಿ, ಪೊಟ್ಯಾಶನ್ನು ಸಹಿತ ಕೊಟ್ಟಂಗೆ ಆಕೈತಿ. ಇನ್ನು ಎರಡನೇ ಒಂದು ಪ್ರಮುಖ ಬೆಳೆ ಅಂತಂದ್ರೆ ನಾವು ಗೋವಿನ ಜೋಳದಲ್ಲಿ ಸಹಿತ ಸಾರಜನಕವನ್ನು ಹೆಚ್ಚು ಉಪಯೋಗ ಮಾಡ್ತಾರೆ. ಇಲ್ಲಿ ನಾವು ಉಪಯೋಗ ಮಾಡ್ತಕ್ಕಂಥ ಜೈವಿಕ ಗೊಬ್ಬರ ಒಂದು ಅಜೋಸ್ಪೈರಿಲಮ್, ಮತ್ತೊಂದು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಹೇಳಿದ್ನಲ್ಲ, ರಂಜಕ ಕರಗಿಸುವ ಗೊಬ್ಬರ. ಅದೇ ರೀತಿ ವ್ಯಾಮ್ ಅಂದ್ರೆ ಮೈಕೋರೈಸಾ ಅಂತ ಹೇಳ್ತೀವಿ. ಈ 3 ಇಲ್ಲಿ ನಾವು ಈ ಬೆಳೆಗೆ ಉಪಯೋಗ ಮಾಡಬಹುದು. ಇದು ಬೀಜೋಪಚಾರನೂ ಮಾಡಬಹುದು, ಕಾಂಪೋಸ್ಟ್ ಜೊತೆಗೆ ಮಣ್ಣಿನಲ್ಲಿ ಬೆರೆಸಬಹುದು. ಸೊ ಇದನ್ನು ಮಾಡೋದ್ರಿಂದನೂ ಸಹಿತ ಇಲ್ಲಿ 25% ಸಾರಜನಕವನ್ನ ನಾವು ಜೈವಿಕ ಗೊಬ್ಬರದ ಮೂಲಕ ಕೊಟ್ಟಂಗಾಕೈತಿ. ಆಮೇಲೆ ಈ ವ್ಯಾಮ್ ಕೊಡೋದ್ರ, ವ್ಯಾಮ ಅಂತ ಏನಂತೀವಲ್ಲ, ಈ ಮೈಕೋರೈಸಾ ಒಂದು ಬಳಸೋದ್ರಿಂದ
ನಮಗೆ ಎಲ್ಲೋ ಇರ್ತಕ್ಕಂಥ ಪೋಷಕಾಂಶಗಳನ್ನು ತಗೊಂಡ್ಬಂದು ನಮ್ಮ ಸಸ್ಯಕ್ಕೆ ಕೊಡ್ತಿರ್ತೈತಿ. ಆಮೇಲೆ ರಂಜಕ ಫಿಕ್ಸ್ ಆಗಿರ್ತೈತಿ. ಮುಖ್ಯವಾಗಿ ಕಪ್ಪು ಮಣ್ಣಿನೊಳಗೆ ರಂಜಕದ ಅಂಶ ಬೆಳೆಗೆ ಲಭ್ಯ ಆಗೋದಿಲ್ಲ. ಅದನ್ನ ನಾವು ಈ PSB ಹಾಕೋದ್ರಿಂದ ಅದನ್ನು ಕರಗಿಸಿ ಬೆಳೆಗೆ ಕೊಡುವಂಗೆ ಅದು ಮಾಡ್ತೈತಿ. ಸೊ ಇದರಿಂದ ನಾವು ಈ ಒಂದು ಜೈವಿಕ ಗೊಬ್ಬರವನ್ನು ಈ ರೀತಿಯಾಗಿ ಉಪಯೋಗ ಮಾಡಬೇಕು. ಇನ್ನು ಮತ್ತೊಂದು ಅತಿ ಹೆಚ್ಚು ಸಾರಜನಕ ಬೇಡುವಂಥ ಬೆಳೆ ಯಾವುದಪ್ಪ ಅಂದ್ರೆ ಭತ್ತ. ನಿಮ್ಗೆ ಗೊತ್ತಿದ್ದಂಗೆ. ಸೊ ಭತ್ತದೊಳಗೆ ನಾವು ಉಪಯೋಗ ಮಾಡಬೇಕಾದಂಥ ಒಂದು ಜೈವಿಕ ಗೊಬ್ಬರ ಯಾವುದಪ್ಪ ಅಂತಂದ್ರೆ BGA ಅಂತ ಹೇಳ್ತೀವಿ. ಅಂದ್ರೆ ನೀಲಿ ಹಸಿರು ಪಾಚಿ. ಆಮೇಲೆ ಇನ್ನೊಂದು ಅಜೋಲ್ಲಾ. ಈ ನೀಲಿ ಹಸಿರು ಪಾಚಿ ಆ ನೀರು ಏನು ನಿಂತಿರ್ತೈತಲ್ಲ ಅದ್ರ ಮೇಲೆ ಬೆಳೀತಿರ್ತೈತೆ ರೀ. ಇದನ್ನ ನಾವು ರೈತರು ಏನು ಮಾಡಬೇಕು, ಅದು ಫ್ಲೇಕ್ಸ್ ರೂಪದೊಳಗೆ ಸಿಗ್ತೈತಿ. ಅದನ್ನು ತಂದು ನೀರೇನು ನಿಂತಿರ್ತೈತಿ ನಾಟಿ ಮಾಡಿದ ನಂತರ ಅದ್ರ ಮೇಲೆ ಹಿಂಗೆ ಸ್ಪ್ರಿಂಕ್ಲರ್ ಅಂದರೆ ನಾವು ಅದನ್ನು ಇದು ಮಾಡಿಬಿಟ್ರೆ ಸಿಂಪಡಿಸಿಬಿಟ್ರೆ ಸಾಕು. ಅದು ತನ್ನಿಂದ ತಾನೇ ಬೆಳೆದ ನಮ್ಮ ಬೆಳೆಗೆ ಇದನ್ನು ಸಾರಜನಕವನ್ನು ಇದು ಸ್ಥಿರೀಕರಣ ಮಾಡಿ ಕೊಡ್ತೈತಿ. ಎಷ್ಟಪ್ಪ ಅಂದ್ರೆ 1 ಹೆಕ್ಟರ್ಗೆ 46 kg ಅಷ್ಟು ಸಾರಜನಕವನ್ನು ನಾವು ಬರೀ ನೀಲಿ ಹಸಿರು ಪಾಚಿಯಿಂದ ಪಡ್ಕೋಬಹುದು ಭತ್ತದ ಬೆಳೆಗೆ. ಇದಾದ ನಂತರ ಇನ್ನೊಂದು ಬರ್ತದೆ ಅಜೋಲ್ಲಾ ಅಂತೇಳಿ. ನೀವು ಕೇಳಿರ್ಬೋದು ಇದರ ಬಗ್ಗೆ. ಇದಂತೂ ಒಂದು ಅದ್ಭುತವಾದ ಒಂದು ಸಸ್ಯ ಚೇತನ್. ಯಾಕಂದ್ರೆ ಇದು ನೋಡ್ರಿ, ಇದೊಂದು ಫರ್ನ್ ಜಾತಿಗೆ ಸೇರಿದ ಒಂದು ಸಣ್ಣ ಜಲ ಸಸ್ಯ. ಇದು ನೀರಿನ ಮೇಲೆ ತೇಲ್ತಿರ್ತದೆ. ಇದೇನ್ ಮಾಡ್ತೈತೆ ಅಂದ್ರೆ ತನ್ನ ಎಲಿ ಒಳಗ ಈ ಅನಾಬಿನ ಅನ್ನುವಂಥ ಒಂದು ನೀಲಿ ಹಸಿರು ಪಾಚಿ ಅದು ಸಾರಜನಕವನ್ನು ಹೀರ್ಕೊಂಡು ಸ್ಥಿರೀಕರಣ ಮಾಡ್ತೈತೆ. ಆ ನೀಲಿ ಹಸಿರು ಪಾಚಿಗೆ ತನ್ನ ಎಲಿ ಒಳಗೆ ಆಶ್ರಯ ಕೊಟ್ಟು ಅದನ್ನು ಪೋಷಿಸಿ ಅದರಿಂದ ಬರ್ತಕ್ಕಂಥ ಸಾರಜನಕವನ್ನು ಇದು ಉಪಯೋಗ ಮಾಡ್ಕೊತೈತೆ. ನೋಡಿ, ಇದಕ್ಕೆ ನಾವು ಏನಂತೇವಿ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ. ಸೊ ಈ ಅಜೋಲ್ಲಾ ಉಪಯೋಗ ಮಾಡೋದ್ರಿಂದ ಎಲ್ಲಿ ಭತ್ತದ ಬೆಳೆಯಲ್ಲಿ ನಾವು ಸಾರಜನಕವನ್ನು ಕೊಡಬಹುದು, ಎಲ್ಲಿ ನಮ್ಮ ಬೆಳೆಗೆ. ಆಮೇಲೆ ಈ ಅಜೋಲಾದಿಂದ ಇನ್ನೊಂದು ಉಪಯೋಗ ಏನಂದ್ರೆ ಚೇತನ, ಇದು ಹಸಿರೆಲೆ ಗೊಬ್ಬರವಾಗಿ ಸಹಿತ ಉಪಯೋಗ ಮಾಡಬಹುದು ನಮ್ಮ ರೈತರು. 1 ಹೆಕ್ಟರ್ಗೆ 10 ಟನ್ ನಾವು ಹಸಿರೆಲೆ ಗೊಬ್ಬರವನ್ನು ಪಡ್ಕೋಬಹುದು ಇದರಿಂದ. ಅದ್ರ ಬೇಗ ಬೆಳಿತೈತ್ರಿ. 10 ಟನ್ ನಿಮಗೆ 1.5 ತಿಂಗಳಿಗೆ ಇದು ಬಂದ್ಬಿಡ್ತೈತಿ. ನಾವು ಅಲ್ಲೇ ಇದನ್ನ ಮುಗ್ಗು ಹೊಡೆದು ಮುಣಗಿಸಿಬಿಟ್ಟಿವಿ ಅಂದ್ರೆ ಇದು ಹಸಿರೆಲೆ ಗೊಬ್ಬರ ಆಕೈತಿ ಅಜೋಲ್ಲಾ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನ ಅಜೋಲ್ಲಾವನ್ನ ದನಗಳಿಗೆ, ಯಾವ ಹಿಂಡು ದನ ಇರ್ತಾವಲ್ಲ ಹಾಲು ಕರೆಯುವ ದನ, ಅವುಗಳಿಗೆ ಇದನ್ನ ಫೀಡ್ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ರೆ ಆ ಹಾಲಿನಲ್ಲಿರ್ತಕ್ಕಂಥ ಒಂದು ಫ್ಯಾಟ್, ಕೊಬ್ಬಿನ ಅಂಶ ಹೆಚ್ಚಾಗೈತಿ. ಇದನ್ನ ಎಷ್ಟೋ ಜನ ರೈತರು ಮಾಡ್ತಾ ಇದ್ದಾರೆ, ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಫೀಡ್ ಆಗಿ. ಅದೇ ರೀತಿ ಕೋಳಿಯ ಫಾರ್ಮ್ನವರು ಇದನ್ನ ಫೀಡ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಕುರಿ ಸಾಕಾಣಿಕೆಯವರು ಫೀಡ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸಾರಜನಕ, ಅತ್ಯಂತ ಹೆಚ್ಚು ಸಾರಜನಕವನ್ನು ಹೊಂದಿರತಕ್ಕಂತ ಒಂದು ಬೆಳಿ, ಮತ್ತು ಇದಕ್ಕೆ ಪ್ರೋಟೀನ್ ಸಪ್ಲಿಮೆಂಟ್ ಇದು. ಸೊ ಪ್ರೋಟೀನ್ ಕೊಟ್ಟಂಗಿದು ಎಲ್ಲ ನಮ್ಮ ಸಾಕು ಪ್ರಾಣಿಗಳಿಗೆ. ಸೊ ಅದನ್ನು ಫೀಡ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ಇದಕ್ಕೊಂದು ಮಾತು ಹೇಳ್ತಾರೆ, ಇಟ್ ಈಸ್ ಎ ಗ್ರೀನ್ ಗೋಲ್ಡ್ ಮೈನ್ ಅಂತ. ಇದು ಹಸಿರು ಬಂಗಾರದ ಗಣಿ ಇದ್ದಂಗೆ ಯಾವುದು ಅಜೋಲ್ಲಾ. ಇನ್ನೂ ಎಷ್ಟೋ ಇದ್ರ ಮೇಲೆ ನಡೀತಾ ಇದೆ ಸಂಶೋಧನೆ ಭಾಳ. ಮತ್ತೆ ಎಷ್ಟೋ ಜನ ರೈತರು ಇದನ್ನ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ರೀ. ಅವು ಅಂದ್ರೆ ಇದು ಹೆಂಗ್ ಇರುತ್ತೆ ಸರ್? ಇದು ಪಾಚಿ ರೂಪದಲ್ಲಿ ಇರುತ್ತೆ, ಇದು ನೀರ್ ಮೇಲೆ ತೇಲ್ತಾ ಇರ್ತದೆ. ನಾವು ಈಗ ನ್ಯಾಚುರಲ್ ಆಗಿನೂ ಕಾಣಿಸ್ಬೋದಲ್ಲ ಸರ್? ಕಾಣಿಸ್ತಿರ್ತೀವಲ್ಲ. ಈಗ ನಾವು ಏನ್ ಮಾಡ್ಬೇಕು ರೈತರು ಅಂದ್ರೆ ಇದನ್ನ 1 ರಿಂದ 2 kg ಅಷ್ಟು ಸಿಗ್ತತ್ರಿ ಇದು. ಎಷ್ಟೋ ಜನ ಇದನ್ನ ರೈತರು ತಮ್ಮ ಮನಿ ಹತ್ರ ಒಂದು ಇದನ್ನ ಮಾಡಿ ತೊಟ್ಟಿ ಒಳಗೆ ಬೆಳಿತಾ ಇದ್ದಾರೆ. ಅದರ ಇದ್ದ 1 ರಿಂದ 1.5 kg ಅಷ್ಟು ಇದನ್ನ ತಗೊಂಡ ಆ ಭತ್ತ ನಾಟಿ ಮಾಡಿದ ನಂತರ ನೀರು ನಿಲ್ಲಿಸ್ತಾರಲ್ಲ, ನಿಲ್ಸಿದ ಮೇಲೆ ಇದನ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಡೋದು. ಅಂದ್ರೆ ಇದನ್ನ ಅಲ್ಲಿ ಹಾರಿ ಬಿಟ್ರಿ ಅಂತಂದ್ರೆ ಅದು 1-1.5 ತಿಂಗಳೊಳಗೆ ಇಡೀ ನೀರನ್ನ ಆವರಿಸಿಬಿಟ್ಟಿರ್ತೈತಿ. ಅಷ್ಟು ಫಾಸ್ಟ್ ಆಗಿ ಬೆಳಿತೈತಿ. ನಿಮಗೆ ನೋಡಿದ್ರೆ ಒಂಥರ ಗ್ರೀನ್ ಮ್ಯಾಟ್ ಹಾಸ್ತಾರಗತೆ ಕಾಣಿಸ್ತದೆ. ಇದರಿಂದ ಇನ್ನೊಂದು ಲಾಭ ಏನಪ್ಪಾ ರೈತರಿಗೆ ಅಂತಂದ್ರೆ ಕಳೆಗಳ ಏಳೋದಿಲ್ಲ. ಭತ್ತದ ಬೆಳೆ ಒಳಗೆ ಕಳೆಗಳನ್ನ ಇದು ಎಬಿಸ್ಕೊಡುವಂಗಿಲ್ಲ. ಸೊ ಕಳೆಗಳ ನಿಯಂತ್ರಣ ಆಕೈತಿ. ಎರಡನೇದ್ದು ಗ್ರೀನ್ ಮೆನ್ಯೂರ್ ಆಯ್ತು, ಸಾರಜನಕವನ್ನು ಕೊಟ್ಟಂಗ ಆಯ್ತು. ನೋಡಿ ಎಷ್ಟೊಂದು ಲಾಭ ಆಯ್ತು. ಆಮೇಲೆ ದನಗಳಿಗೆ ಇದು ಫೀಡ್ ಆಯ್ತು. ಪ್ರಾಣಿಗಳನ್ನ ಸಾಕಿದ್ರೆ ಅವ್ರಿಗೆ ಅದಕ್ಕೆ ಇದನ್ನ ಫೀಡ್ ಆಕೈತಿ. ಅದಕ್ಕೆ ಇದಕ್ಕೆ ಗ್ರೀನ್ ಗೋಲ್ಡ್ ಮೈನ್ ಅಂತ ಹೇಳ್ತಾರೆ. ಸೊ ಇದನ್ನ ಇನ್ನೂ ರೈತರು ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು, ಇದನ್ನ ಬೆಳಿಬೇಕು. ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದಂದ್ರೆ ಅವರು ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ನಾವು ಏನ್ ಮಾಡಿದೀವಿ, ಬೆಳಗಾವಿ ತಾಲೂಕಿನಾಗ ಒಂದು 2-3 ವರ್ಷದ ಹಿಂದೆ ಇದನ್ನ ನಾವು ಎಷ್ಟೋ ಜನ ರೈತರು ಹೊಲದೊಳಗೆ ಇಂಟ್ರೊಡ್ಯೂಸ್ ಮಾಡಿದೇವ್ರಿ ನಮ್ಮ ಇಲಾಖೆ ವತಿಯಿಂದ. ಅಲ್ಲಿ ಈ ರೈತರು ಬೆಳೀತಾ ಇದ್ದಾರೆ. ಈಗ ಎಷ್ಟು % ಅಂತ ಹೇಳ್ಬೋದು ಸರ್? ಎಷ್ಟು ಎಲ್ಲೆಲ್ಲ? ಒಂದು ಸಾಧಾರಣ 10% ರೈತರಾದ್ರೂ ಇದನ್ನ ಅವರು ತಮ್ಮ ಹೊಲದೊಳಗೆ ಅಳವಡಿಸ್ಕೊಂಡಾರೆ ಇದನ್ನ. ಮತ್ತೆ ಅಲ್ಲಿ ತೊಟ್ಟಿ ಕಟ್ಟಿಕೊಟ್ಟೇವ್ರಿ ಅವ್ರಿಗೆ. ನಮ್ಮ ಆತ್ಮ ಯೋಜನೆ ಅಡಿಯಲ್ಲಿ ಅವರಿಗೆ ಈ ಅಜೋಲ್ಲಾ ಬೆಳೆಯುವ ತೊಟ್ಟಿಗಳನ್ನು ಕಟ್ಟಿಸ್ಕೊಟ್ಟೇವಿ. ಅಲ್ಲಿಯೂ ಸಹಿತ ಇವರು ಅಜೋಲ್ಲಾವನ್ನು ಬೆಳೆದ ತಮ್ಮ ಹೊಲದೊಳಗೆ ಉಪಯೋಗ ಮಾಡ್ತಾರ, ತಮ್ಮ ಪ್ರಾಣಿಗಳಿಗೆ ಉಪಯೋಗ ಮಾಡ್ತಾರೆ, ಸಾಕು ಪ್ರಾಣಿ.
ಮತ್ತೆ ಈಗ ಈಗ ಇದ್ರ ಹೊರತಾಗಿ ನೋಡೋದಾದ್ರೆ ಸರ್, ಈಗ ಈ ಒಂದು ಬೆಳೆಯನ್ನ ನಾವು ಬೇರೆ ರೀತಿಯಲ್ಲಿ ಉಪಯೋಗಿಸಬಹುದು. ಅಂದ್ರೆ ಈಗ ತಮಗೆ ಎಷ್ಟು ಬೇಕಷ್ಟನ್ನ ಇದನ್ನ ಮಾಡ್ಕೊಂಡು ಇದನ್ನೇ ಒಂದು ಉತ್ಪಾದನೆ ರೀತಿಯಲ್ಲಿ ಮಾಡ್ಕೊಂಡು ಎಕ್ಸ್ಪೋರ್ಟ್ ಇಂಪೋರ್ಟ್ ರೀತಿ ಮಾಡಬಹುದು ಸರ್. ಖಂಡಿತ ಚೇತನ್, ನಾನು ಕೇಳಿದ್ದೇನೆ, ನಾನು ಹೋಗಿದ್ದೇನೆ. ಒಂದು ಮಹಾರಾಷ್ಟ್ರದಲ್ಲಿ ಒಬ್ಬ ರೈತ ಇದನ್ನ ಒಂದು ಗ್ರೀನ್ ಹೌಸ್ ಮಾಡಿ ಒಂದು 50 ಫೂಟ್ ಇದೊಂದು ಬರೀ ಅಜೋಲಾ ತೊಟ್ಟಿಯನ್ನು ಎಷ್ಟು ಒಂದು 20 ಫೂಟ್ ಒಂದು 50 ಫೂಟ್ ಉದ್ದ ಮಾಡಿ ಒಂದು ಸಾಧಾರಣ ಒಂದು 20 ಗುಂಟೆ ಒಳಗೆ ಗ್ರೀನ್ ಹೌಸ್ ಮಾಡ್ಯಾನ್ರಿ. ಮಾಡಿ ಅದರೊಳಗೆ ಇದನ್ನ ಬೆಳೆದು ಅವ ಪ್ರತಿದಿನ ಒಂದು 100 kg ಅಜೋಲವನ್ನು ಮಾರಾಟ ಮಾಡ್ತಾನ. 1 kgಗೆ $125 ಅವ ಮಾರಾಟ ಮಾಡಿ ಇಲ್ಲಿ ಲಾಭವನ್ನು ಮಾಡ್ಕೊಳ್ತಾ ಇದ್ದಾನೆ. ಬರೀ ಅಜೋಲಾ 20 ಗುಂಟೆ ಒಳಗೆ ಗ್ರೀನ್ ಹೌಸ್ ಮಾಡಿ. ಸರ್, ಈಗ ಅಜೋಲಾ ಈಗ ಬೆಳೆಯೋರಿಗೆ ಅಥವಾ ಅಜೋಲಾನ ಉತ್ಪಾದಿಸೋರಿಗೆ ಅದಕ್ಕೇನಾದ್ರೂ ಸೈಡ್ ಎಫೆಕ್ಟ್ ಇದೆ ಸರ್? ಅಂದ್ರೆ ಏನಾದ್ರೂ ಇದರಿಂದ ಈ ರೀತಿ ವಾತಾವರಣ ಇದ್ರ ಅಷ್ಟ ಬೆಳೀತದ ಅಥವಾ ಇಲ್ಲಾಂದ್ರೆ ಬೆಳೆಯೋದಿಲ್ಲ ಆ ರೀತಿ? ಒಂದು ಮುಖ್ಯ ಚೇತನ್, ಇಲ್ಲಿ ಇದಕ್ಕೆ ಸ್ವಲ್ಪ ಪಾರ್ಷಿಯಲ್ ಶೇಡ್ ಬೇಕು. ಅಂದ್ರೆ ತಂಪಿರ್ಬೇಕು, ಆಮೇಲೆ ನೆರಳಿರ್ಬೇಕು. ಅದ ನೆರಳು ಗಿಡದ ತೆಳಗ್ ಬೆಳೆದ್ರು ನಡೀತೈತಿ. ಇಲ್ಲ ಅಂದ್ರೆ ನಾವು ಶೇಡ್ ನೆಟ್ ಅಂತೇವೆ, ಆರ್ಟಿಫಿಷಿಯಲ್ ನಾವು ಗ್ರೀನ್ ನೆಟ್ ಅನ್ನು ಹಾಕಿ ಅಲ್ಲಿ ಅದ್ರ ಬುಡಕ್ಕೆ ಇದನ್ನ ಬೆಳಿಬಹುದು. ಸೊ ಇದಕ್ಕೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟು ಮತ್ತು ಪೊಟ್ಯಾಶ್ ಯುಕ್ತ ಗೊಬ್ಬರಗಳನ್ನು ಸ್ವಲ್ಪ ಹಾಕ್ಬೇಕಾಗತ್ತೆ. ಹಾಕಿದಾಗ ಬೇರೆ ಏನೂ ಇಲ್ಲ ಇದಕ್ಕೆ ಖರ್ಚು. ನಾವು ಅದಕ್ಕೇನು ಪ್ರಾರಂಭಿಕ ಏನು ನಾವು ತೊಟ್ಟಿ ಮಾಡಲಿಕ್ಕೆ ಗ್ರೀನ್ ಹೌಸ್ ಮಾಡಲಿಕ್ಕೆ ಏನು ಖರ್ಚು ಐತೆ ಅಷ್ಟೇ ಇದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀರು ನಿಂದ್ರಿಸ್ಬೇಕು, ಈ 2 ಗೊಬ್ಬರ ಏನು ಹೇಳಿಲ್ಲ ಅವನು ಹಾಕಬೇಕು, ಅದನ್ನು ತಂದು ಬಿಡಬೇಕು. ಅದು 1-1.5 ತಿಂಗಳಾದ್ರೆ ಬೆಳಿತೈತಿ, ತೆಗೆದು ಮಾರ್ತಾ ಇರಬೇಕು. ಎಸ್ ಸರ್. ಈಗ ಇದ್ರ ಹೊರತಾಗಿ ಇನ್ನೊಂದು ಔಟ್ ಆಫ್ ದ ಸಂದರ್ಶನನೂ ಆಗಿರ್ಬೋದು ಅಥವಾ ಒಂದು ಕ್ಯೂರಿಯಾಸಿಟಿಯಿಂದ ಕೇಳೋ ಕ್ವಶನ್ ಏನಪ್ಪ ಅಂತಂದ್ರೆ, ಈಗ ಮನೆ ಮಟ್ಟಿಗೆ ಎಲ್ಲರೂ ಗಾರ್ಡನ್ ಎಲ್ಲ ಮಾಡ್ಕೊಂಡಿರ್ತಾರೆ ಸರ್. ಈಗ ಕಿಚನ್ ಗಾರ್ಡನಿಂಗ್ ಆಗಿರ್ಬಹುದು ಅಥವಾ ತಮ್ಮ ಒಂದು ಹಿತ್ಲ್ ಅಂತಾರ್ರಿ, ಈಗ ಎಲ್ಲ ಟೆರಿಸ್ ಗಾರ್ಡನ್ ಅಂತಾರ. ಸೊ ಅದಕ್ಕೂ ಇದು ಯೂಸ್ ಆಗತ್ತೆ ಸರ್? ಖಂಡಿತ. ಸೊ ಅಂಥವ್ರು ಮನೆಯಲ್ಲಿ ಏನಾದ್ರು ಒಂದು ಸಣ್ಣ ತೊಟ್ಟಿ ಮಾಡ್ಬೋದು, ತೊಟ್ಟಿ ಮಾಡ್ಕೊಂಡು ಅಥವಾ ಅವ್ರದೇ ಏನಾದ್ರು ಸಿಂಟೆಕ್ಸ್ ಇರ್ಬೋದು, ಅದ್ರಲ್ಲಿ ಮಾಡ್ಬೋದು. ಈ ಗಿಮಲ ಎಲ್ಲ ಬೆಳಿತಿರ್ತಾರೆ, ಅಂಥದ್ದು ಒಂದು ದೊಡ್ಡ ತೊಟ್ಟಿ ಮಾಡಿ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ತಂದ ಇದನ್ನ ಬಿಟ್ಟರೆ ಅದು ಅಲ್ಲಿ ಬೆಳೆದು ಬಿಡ್ತೈತ್ರಿ. ಆದ್ರೆ ಇದಕ್ಕೆ 1.5 ಫೂಟ್ ಅಷ್ಟೇ ಎತ್ತರ ಇರಬೇಕು, ಜಾಸ್ತಿ ಎತ್ತರ ಇರಬಾರ್ದು. ಅದು ತೊಟ್ಟಿ ಎಷ್ಟಪ್ಪ ಅಂದ್ರೆ 1.5 ಫೂಟ್ ಅಥವಾ ಮ್ಯಾಕ್ಸಿಮಮ್ 2 ಫೂಟ್ ಇರಬೇಕು. ಅದ್ರೊಳಗೆ ಇಲ್ಲಿ ತೆಳಗೆ ಒಂದು ಸ್ವಲ್ಪ ಮಣ್ಣು ಹಾಕಬೇಕು, ಅದರ ಮೇಲೆ 1 ಫೂಟ್ ನೀರು ನಿಂದಿರಿಸ್ಬೇಕು. ಅದ್ರ ಮೇಲೆ ಇದನ್ನ ಬಿಟ್ಟು ಬಿಡುತ್ತಂತ ಅದು ಬೆಳಿತೈತ್ರಿ. ಅದು ಎಷ್ಟೇ ನಿಮಗೆ ಬೇಕಾದಷ್ಟು ಪ್ರಮಾಣದೊಳಗೆ ಅದನ್ನು ತೊಟ್ಟಿ ಮಾಡ್ಕೊಂಡು ನೀವು ಬೆಳೆದ್ರಪ್ಪ ಅಂದ್ರೆ ಅದು ಹೆಂಗೆ ಬೆಳಿತೈತಿ ಅದನ್ನು ನೀವು ನಿಮ್ಮ ಬೆಳೆಗೆ ಅದನ್ನು ಸಾವಯವ ಗೊಬ್ಬರ ಆಗಿ ಅಥವಾ ನಮ್ಮ ಹಸಿರೆಲೆ ಗೊಬ್ಬರ ಆಗಿ ಉಪಯೋಗ ಮಾಡ್ಬೋದು ಸರ್. ಈಗ ಅದು ಬೆಳೆದ ಮೇಲೆ ಈಗ ಡೈರೆಕ್ಟ್ ನಾವು ಇದಕ್ಕೆಲ್ಲ ಹಾಕ್ತೀವಿ, ಬೆಳೆಗಳಿಗೆ ಹಾಕಿದ ಮೇಲೆ ಅಲ್ಲಿ ಒಣಗಿ ಅದು ಗೊಬ್ಬರ ಆಗಿಬಿಡುತ್ತೆ. ಗೊಬ್ಬರ ಆಗುತ್ತೆ, ಮತ್ತೇನಿಲ್ಲ. ಇದು ಒಣಗಿಸಿ ಆದರೂ ಉಪಯೋಗ ಮಾಡ್ಬೋದು, ಹಸಿ ಆದರೂ ಉಪಯೋಗ ಮಾಡ್ಬೋದು. ಹಂಗೂ ಹೌದೌದು ಮಾಡ್ಬೋದು. ಎಸ್ ಸರ್. ಒಟ್ಟು ಟೋಟಲ್ ಆಗಿ ನಮಗೆ ಈಗ ಬೆಳೆ ಪರಿವರ್ತನೆ ಬಗ್ಗೆ, ಸಾವಯವ ಗೊಬ್ಬರದ ಬಗ್ಗೆ, ಹಸಿರೆಲೆ ಗೊಬ್ಬರ, ಹಾಗೆ ಜೈವಿಕ ಗೊಬ್ಬರ, ಅಜೋಲಾ, ಹೀಗೆ ನಮಗೆ ಮತ್ತು ನಮ್ಮ ರೈತರಿಗೆ ತಿಳಿಯದಂಥ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೊಟ್ರಿ. ಅದೇ ರೀತಿ ಇವುಗಳ ಉಪಯೋಗದಿಂದ ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ರಸಗೊಬ್ಬರವನ್ನು ಇದು ರಿಪ್ಲೇಸ್ ಮಾಡಬಹುದು ಮತ್ತು ಇದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಒಳ್ಳೆ ಪರಿಣಾಮವನ್ನು ಬೀರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್. ಹಾಂ ಚೇತನ್, ಈಗ ನಾವು ಇಷ್ಟೆಲ್ಲ ನಾವು ಚರ್ಚೆ ಮಾಡಿದೀವಲ್ಲ, ಈ ಎಲ್ಲ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ರೈತರು ಇಲ್ಲಿ ಶ್ರಮ ಇದೆ, ಶ್ರಮ ಪಡಬೇಕು. ಖಂಡಿತ ಈ ಶ್ರಮ ಪಟ್ರಪ್ಪ ಅಂತಂದ್ರೆ ಇಲ್ಲಿ ನಾವು ನಮ್ಮ ಬೆಳೆಗೆ ಬೇಕಾದ 50% ಸಾರಜನಕವನ್ನ ಈ ರೀತಿ ಬೆಳೆ ಪರಿವರ್ತನೆಯಿಂದ, ಸಾವಯವ ಗೊಬ್ಬರ ಉಪಯೋಗ ಮಾಡೋದ್ರಿಂದ, ಹಸಿರೆಲೆ ಗೊಬ್ಬರ ಉಪಯೋಗ ಮಾಡೋದ್ರಿಂದ, ಜೈವಿಕ ಗೊಬ್ಬರಗಳು ಉಪಯೋಗ ಮಾಡೋದ್ರಿಂದ ಇವೆಲ್ಲವುಗಳನ್ನು ನಾವು 50% ಸಾರಜನಕವನ್ನು ಕಡಿಮೆ ಮಾಡ್ಬೋದು. ಇನ್ನು ಮಿಕ್ಕಿದ್ದನ್ನು ನಾವು ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಉಪಯೋಗ ಮಾಡಿ ನ್ಯಾನೋ ಯೂರಿಯಾ ಯೂಸ್ ಮಾಡಿ ಕೊಡ್ಬೋದು. ಮತ್ತು ಇಷ್ಟು ಆದಮೇಲೆ ನಮಗೆ ಸಾರಜನಕದ ಒಂದು ಕೊರತೆ ಕಂಡು ಬಂದರೆ ನಾವು ಯೂರಿಯಾನ ಎಷ್ಟು ಬೇಕೋ ಅಷ್ಟು ಯೂರಿಯಾನ ಉಪಯೋಗ ಮಾಡಿಕೊಳ್ಳಿಕ್ಕೆ ಅಡ್ಡಿಯಿಲ್ಲ. ನಾವು ಯೂರಿಯಾವನ್ನ ಪೂರ್ತಿ ಬಿಡ್ರಿ ಅಂತ ನಾವು ಹೇಳೋದಿಲ್ಲ. ಈ ಎಲ್ಲವುಗಳನ್ನು ಉಪಯೋಗ ಮಾಡಿಕೊಂಡು ಆ ನಂತರ ಎಷ್ಟು ಬೇಕಾದ್ರೆ ಅವಶ್ಯಕತೆ ಇದ್ರೆ ಅದನ್ನ ಆ ಅವಶ್ಯಕತೆ ಇದ್ದಾಗ ಯೂರಿಯಾವನ್ನು ಒಂದು 50% ನೀವು ಯೂರಿಯಾ ರೂಪದಲ್ಲಿ ಸಾರಜನಕವನ್ನು ಕೊಡ್ಬೋದು. ಎಸ್ ಸರ್, ಖಂಡಿತ ಸರ್. ಮತ್ತು ಈಗಾಗಲೇ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ವಿದ್ಯಾವಂತರು ನಮ್ಮ ವ್ಯವಸಾಯಕ್ಕೆ ಬರ್ತಿರೋದನ್ನು ನೋಡಿದ್ದೀವಿ. ಸೊ ಅವರು ಇದನ್ನೆಲ್ಲ ಸ್ಟಡಿ ಮಾಡೇ ಬಂದಿರ್ತಾರೆ ಸರ್. ಕೆಲವೊಂದನ್ನು ಇದ್ರ ಬಗ್ಗೆ ಯಾವ ರೀತಿ ಸಾವಯವ ಗೊಬ್ಬರನ ಉಪಯೋಗಿಸಾಗಿರ್ಬಹುದು, ಜೈವಿಕ ಗೊಬ್ಬರವನ್ನು ಉಪಯೋಗಿಸಾಗಿರ್ಬಹುದು, ಯಾವ ರೀತಿ ನಾವು ಬೆಳೆಗಳನ್ನು ತೆಗಿಬಹುದು ಅಥವಾ
ವಾತಾವರಣಕ್ಕೆ ಹಾನಿ ಆಗದೇನೆ ಬೆಳೆಗಳನ್ನ ಉತ್ಪನ್ನದಲ್ಲಿ ಯಾವ ರೀತಿ ಬೆಳವಣಿಗೆ ಕಾಣ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕಲ್ತಿರ್ತಾರೆ. ಬಟ್ ಇತ್ತೀಚೆಗೆ ಅಥವಾ ಇನ್ನು ಯಾರಾದರೂ ನಾವು ಕೃಷಿಕರಾಗಬೇಕು ಅಥವಾ ಇದನ್ನೇ ನಮ್ಮ ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಟಿಪ್ಸ್ ಏನಾದ್ರು ಇದೆ ಸರ್? ಚೇತನ್, ಈಗ ನಾವೆಲ್ಲ ತಿಳ್ಕೊಂಡಿವಿ, ಈಗ ಯೂರಿಯಾವನ್ನು ಕೃತಕವಾಗಿ ನಾವು ಮಾಡ್ತೇವೆ. ಈ ಯೂರಿಯಾವನ್ನು ಉತ್ಪಾದನೆ ಮಾಡಲಿಕ್ಕೆ ಭಾಳ ಖರ್ಚಾಗತ್ತೆ. ಹೌದು, ಹೇಳಿದೆ ಸರ್ಕಾರದ ಮಟ್ಟದಲ್ಲಿ ಭಾಳಷ್ಟು ಖರ್ಚು. ಯಾಕಂದ್ರೆ ಇದಕ್ಕೆ ಫಾಸಿಲ್ ಫ್ಯೂಲ್ ಬೇಕಾಗತ್ತೆ, ಶಕ್ತಿಯ ಬೇಕಾಗತ್ತೆ. ಸೊ ಈ ಫಾಸಿಲ್ ಫ್ಯೂಲ್ ನಿಮಗೆ ಗೊತ್ತಿದ್ದಂಗೆ ಒಂದಿಲ್ಲ ಒಂದಿನ ಹೋಗೋದು. ಸೊ ನಾವು ಮುಂದಿನ ದಿನಗಳಲ್ಲಿ ನಾವು ಬೇರೆ ಒಂದು ಮೂಲಗಳಿಗೆ ನಾವು ಹುಡುಕ್ಲೇಬೇಕು. ಆ ಬೇರೆ ಮೂಲಗಳಲ್ಲಿ ನಾವು ಈಗ ಹೇಳ್ತೀವಲ್ಲ, ನಮ್ಮ ಜೈವಿಕ ಗೊಬ್ಬರಗಳು ಅತ್ಯಂತ ಸೂಕ್ತವಾದದ್ದು. ಸೊ ಅವುಗಳ ಬಗ್ಗೆ ನಾವು ಇನ್ನೂ ಹೆಚ್ಚು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾರೆ. ಅವುಗಳ ಬಗ್ಗೆ ನಾವು ಅವುಗಳ ಉಪಯೋಗವನ್ನು ನಾವು ಜಾಸ್ತಿ ನಾವು ಕೃಷಿ ಒಳಗೆ ಮಾಡ್ಕೋತ ಹೋಗ್ಬೇಕು ಈಗಿಂದ. ಅದೇ ರೀತಿ ಸಾವಯವ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡಬೇಕು. ಈ ಸಾವಯವ ಗೊಬ್ಬರ ಬೇಕು ಅಂದ್ರೆ ನಾವು ನಮ್ಮ ರೈತರು ಹೆಚ್ಚು ಅವ್ರ ಮನಿ ಒಳಗೆ ದನಗಳನ್ನು ಸಾಕಲಿ. 1 ಅಥವಾ 2 ಅಷ್ಟಾದ್ರೂ ಸಾಕು. ದನಗಳನ್ನು ಸಾಕಿದ್ರೆ ಅವರಿಗೆ ಸಾವಯವ ಗೊಬ್ಬರ ಲಭ್ಯ ಆಕತಿ. ಸೊ ಇದನ್ನ ಮಾಡಬೇಕು ಮುಂದಿನ ರೈತರೆಲ್ಲ, ನಮ್ಮ ಯುವ ಪೀಳಿಗೆ ಅದರಲ್ಲಿ. ಸೊ ನಾವು ನೋಡ್ರಿ ಚೇತನ್, ಈಗ ಶ್ರಮ ಪಟ್ರನ ನಮ್ಮ ಆರೋಗ್ಯನೂ ಒಳ್ಳೇದು ಉಳಿತೈತಿ. ನೀವು ನೋಡ್ರಿ, ನಾವು ಹೆಚ್ಚು ನಾವು ಭೂಮಿ ಒಳಗೆ ನಾವು ಫಿಸಿಕಲ್ ವರ್ಕ್ ನಾವು ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಆರೋಗ್ಯನೂ ಒಳ್ಳೇದು ಉಳಿತೈತಿ. ಆಮೇಲೆ ನಮಗೆ ಉತ್ಪನ್ನ ಹೆಚ್ಚಾಕತಿ, ನಮ್ಮ ವಾತಾವರಣ ಒಳ್ಳೇದು ಉಳಿತೈತಿ, ನಮ್ಮ ಮಣ್ಣು ಆರೋಗ್ಯವಂತ ಉಳಿತೈತಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಫಲವತ್ತಾದ ಮಣ್ಣನ್ನು ಸಹಿತ ಬಿಟ್ಟು ಹೋಗ್ಬೋದು. ಈಗ ಎಷ್ಟೋ ಜನ ರೈತರು ಏನ್ ಮಾಡ್ತಾ ಇದಾರೆ, ಬರೀ ಯೂರಿಯಾ ಹಾಕಿ 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 ಮಣ್ಣು ಹೆಂಗಾಗಿ ಬಿಟ್ಟದ ಅಂತಂದ್ರೆ ಮುಂದೆ ಅದು ಇಳುವರಿನ ಬರಂಗಿಲ್ಲ. ಅದ್ರಾಗ ಹೆಂಗ ಸೌಳು ಜೋಳು ಜಾಸ್ತಿ ಆಗ್ತಾ ಇದೆ, ಮಣ್ಣು ಫುಲ್ ಹಾರ್ಡ್ ಆಗತ್ತೈತಿ. ಸೊ ಅದರಿಂದ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ಹೇಳ್ರಿ ಅದ್ರಾಗ. ಸೊ ಅದಕ್ಕೆ ನಮ್ಮ ಇನ್ಮ ಬರ್ತಕ್ಕಂಥ ರೈತರು ಇದರ ಈಗ ಎಚ್ಚೆತ್ಕೊಂಡು ಆದಷ್ಟು ನಾವು ಯೂರಿಯಾ ಗೊಬ್ಬರವನ್ನು ಕಡಿಮೆ ಮಾಡಬೇಕು. ಈ ಬೇರೆ ಬೇರೆ ನಾವು ಹೇಳಿದಂಥ ಈ ಎಲ್ಲ ಒಂದು ಗೊಬ್ಬರಗಳನ್ನು ಉಪಯೋಗ ಮಾಡಿ ಅವ್ರ ಬೆಳೆಯನ್ನು ತಗೋ. ಎಸ್ ಸರ್, ಖಂಡಿತವಾಗಿಯೂ. ಮತ್ತು ಅದೇ ರೀತಿ ಈಗಾಗಲೇ ನೀವು ಹೇಳಿದ್ರಿ ಸರ್, ಈಗ ಇದೊಂದು ಸೈಕಲ್ ಸರ್. ಈಗ ಕೆಲವೊಂದು ಜನರು ಹೇಳ್ತಾರೆ, ಈಗ ನಾವು ನಾ ಮುಂಚೆನೂ ಹೇಳಿದ್ದೀನಿ, ಅಂದ್ರೆ ನಮ್ಮ ಹೊಲಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ, ಇದರಿಂದ ಬೇರೆಯವ್ರಿಗೆ ಏನು ಹಾನಿ ಆಗುತ್ತೆ, ಅದೇನು ಹಾನಿ ಆದ್ರೂ ನಾನು ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಬಟ್ ನೀವು ಹೇಳಿದ ಪ್ರಕಾರ ನೋಡಿದ್ವಿ ನಾವು, ಇದು ಬರೀ ಅವ್ರಿಗೆ ಅಷ್ಟೇ ಅಲ್ಲದೆ ಅವ್ರ ಮಣ್ಣಿಗೆ, ಅವ್ರ ಭೂಮಿಗೆ, ಅವರು ಇಡೀ ವಾತಾವರಣಕ್ಕೆ ಯಾವ ರೀತಿ ಅವರು ದುಷ್ಪರಿಣಾಮವನ್ನು ಬೀರ್ಲಿಕ್ಕತ್ತದ ಇದರಿಂದ ಅನ್ನೋದ್ರ ಬಗ್ಗೆ. ಸೊ ಆದಷ್ಟು ರೈತರಲ್ಲಿ ಕೇಳೋದೇನಪ್ಪ ಅಂತಂದರೆ, ಇದಕ್ಕೆ ಅಲ್ಟರ್ನೇಟಿವ್ಗಳು ಇಲ್ಲ ಅಂತ ಅನ್ನೋಕ್ಕಾಗಂಗಿಲ್ಲ. ಯಾಕಂದರೆ ನೀವು ಇಷ್ಟೆಲ್ಲ ಹೇಳಿದ್ರಿ, ಈಗ ಅಲ್ಟರ್ನೇಟಿವ್ಗಳು ಆಲ್ರೆಡಿ ಅದಾವ, ಅದನ್ನು ಬಟ್ ಸ್ವಲ್ಪ ಕಷ್ಟ ಆಗ್ತದಂತ ಸರ್ ಸಹ ಹೇಳಿದ್ರು. ಅದು ಆಬ್ವಿಯಸ್ಲಿ ಯಾವುದೇ ಒಂದು ಹೊಸ ವಿಷಯವನ್ನು ಅಥವಾ ಆರೋಗ್ಯಕರ ವಿಷಯವನ್ನು ನಾವು ಶುರು ಮಾಡ್ಬೇಕಂತಂದ್ರೆ ಅದು ಸ್ಟಾರ್ಟಿಂಗ್ ಕಷ್ಟನ ಆಗ್ತದೆ. ಆದರೆ ನಿಮ್ಮ ಒಂದು ಯುವ ಪೀಳಿಗೆ ಅಥವಾ ಮುಂದಿನ ಪೀಳಿಗೆ ಸಲುವಾಗಿ ಅಥವಾ ನಿಮ್ಮ ಒಂದು ಆರೋಗ್ಯದ ಸಲುವಾಗಿ ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನ ಶುರು ಮಾಡ್ಬೇಕು. ಇನ್ನೊಂದು ರೈತ ಚೇತನ್ ಹೇಳ್ಬೇಕು, ಎಷ್ಟೋ ಜನ ರೈತರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಅವ್ರಿಗೆ ಅವರ ಅನುಭವವನ್ನು ಬೇರೆ ರೈತರು ತಗೊಳ್ಳಿ. ಅವ್ರು ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡೋದಿಲ್ಲ, ಅವರು ಬರೀ ಸಾವಯವ ಗೊಬ್ಬರ ಉಪಯೋಗ ಮಾಡ್ತಾರೆ. ಸೊ ಅಂತ ರೈತರ ಅನುಭವವನ್ನು ಸಹಿತ ಅವ್ರು ಪಡ್ಕೊಳ್ಳಿ. ಮತ್ತು ಇಲ್ಲ ನಮಗೆ ಇಳುವರಿನೂ ಹೆಚ್ಚು ಬರಬೇಕು ಅಂದರೆ ಈ ಸಾವಯವ ಕೃಷಿ ಮತ್ತು ನಾವು ನೈಸರ್ಗಿಕ ಕೃಷಿ ಮಾಡಿದಾಗ ಇಳುವರಿ ಕಡಿಮೆ ಆಗುತ್ತೆ. ಸೊ ನಮಗೆ ಇಳುವರಿನೂ ಹೆಚ್ಚು ಬರಬೇಕು, ಅದು ಭಾಳ ಮುಖ್ಯ ಐತಿ. ಸೊ ಇಳುವರಿ ಹೆಚ್ಚು ಬರಬೇಕು ಅಂದರೆ ನಾವು ಹೇಗೆ ಇಷ್ಟೊತ್ತರ ಏನು ನಾವು ಡಿಸ್ಕಸ್ ಮಾಡಿದ್ವಿ ಆ ಎಲ್ಲ ಒಂದು ಕ್ರಮಗಳನ್ನು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಎಷ್ಟು ಬೇಕೋ ಲಾಸ್ಟಿಗೆ ಅಷ್ಟೇ ಯೂರಿಯಾನ ಉಪಯೋಗ ಮಾಡಬೇಕು. ಖಂಡಿತ ಸರ್. ಇವೆಲ್ಲ ಒಂದು ಸಲಹೆಗಳನ್ನು ನೀವು ನಿಮ್ಮ ಒಂದು ಕೃಷಿ ಭೂಮಿಯಲ್ಲಾಗಿರ್ಬೋದು, ನಿಮ್ಮ ಒಂದು ವ್ಯವಸಾಯದ ಪಯಣದಲ್ಲಿ ಉಪಯೋಗಿಸಿ ನೀವು ಪಡ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಆಮೇಲೆ ಇದೇ ರೀತಿ ಮತ್ತಷ್ಟು ವಿಷಯಗಳ ಬಗ್ಗೆ, ಬೇರೆ ಬೇರೆ ಕೃಷಿ ರಿಲೇಟೆಡ್ ವಿಷಯಗಳ ಬಗ್ಗೆ ಸರ್ ಜೊತೆಗೆ ಮತ್ತು ಕೃಷಿ ಇಲಾಖೆಯ ಜೊತೆಗೆ ನಾವು ಕೈ ಜೋಡಿಸಿ ಮತ್ತೆ ಕಾರ್ಯಕ್ರಮಗಳನ್ನು ನಿಮ್ಮ ಸಲುವಾಗಿ ತರ್ತಿರ್ತೀವಿ. ವೆಲ್ ಸರ್, ಇದುವರೆಗೂ ನಮ್ಮ ಜೊತೆಗೆ, ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ಕಾರ ಚೇತನ್. ವೆಲ್, ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇದೇ ರೀತಿಯ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.